ಹಾಯ್ ಗೈಸ್, ತುಂಬಾ ದಿನ ಆಗೋಯ್ತು ಒಂದು ಫಿಲಮ್ ನೋಡಿ ಅಲ್ವಾ. ಅದರಿಂದ ಒಂದು ಫಿಲಮ್ ಹಾಕೋಣ ಅಂತ ಆಗ್ತಾ ಇದ್ದೀನಿ. ಈ ಮೂವಿ ಸ್ಟೋರಿ ಏನಂದ್ರೆ, ಒಂದು ಫ್ರೆಂಡು ಇನ್ನೊಂದು ಫ್ರೆಂಡ್ನ ಇರೋ ಒಂದು ರಿವೆನ್ ತಗೊಳಕೋಸ್ಕರ ಎಕ್ಸ್ಟ್ರೀಮ್ಗೆ ಹೋಗ್ಬೋದು ಅಂತ ಈ ಒಂದು ಫ್ರೆಂಡ್ಶಿಪ್ನ ತೋರಿಸಿರ್ತದೆ ಇದರಲ್ಲಿ. ಲಿಟ್ರಲಿ ಅದು ನೋಡೋಕ್ಕಿಂತ ನಾನು ಬಾಯಲ್ಲಿ ಹೇಳೋದು ನಿಮಗೆ ಅರ್ಥ ಆಗದೆ ಇರ್ಬೋದು, ಬಟ್ ಫಿಲಮ್ ನೋಡಿದಾಗ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಕೇಳಿದೆ ಅಂತ. ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಸೀನ್ಲಿ ಒಂದು ಸ್ಟೋರ್ ತೋರಿಸ್ತಾರೆ, ಅಂಗಡಿನ. ಆ ಅಂಗಡಿಲಿ ಒಬ್ಬ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಒಂದು ಪಾರ್ಟ್ ಟೈಮ್ಗೆ. ಆವಾಗ ಒಂದು 4-5 ಜನ ಬರ್ತಾರೆ, ಬಂದ್ಬಿಟ್ಟು ಇದೇ ಬರೋ ಐಟಮ್ ಎಲ್ಲ ಎತ್ಕೊಂತಾ ಇರ್ತಾರೆ. ಎತ್ಕೊಳ್ದೆ ಓಪನ್ ಮಾಡಿ ತಿನ್ನೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಗ ಇವ್ನು ನೋಡ್ತಾ ಇರ್ಬೇಕಾದ್ರೆ ಇವನ ಹತ್ರ ಬಂದ್ಬಿಟ್ಟು ದುಡ್ಡು ಕೇಳ್ತಾರೆ. ಅಂದ್ರೆ ಇವರು ರಾಬ್ ಮಾಡಕ್ ಬಂದಿದ್ದಾರೆ. ಆ ತರ ಇರಿದಾಗ ಅವ್ನು ಕೇಳಿದಾಗ ಅವನು ಇಲ್ಲ ಕ್ಯಾಶ್ ಇಲ್ಲ ಹೇಳ್ತಾ ಇರ್ತಾನೆ. ಇಷ್ಟೇ ಕಾಸು ಇರೋದು, ಎಲ್ಲಿ ಕಾಸು ಎತ್ತು ಅಂದಾಗ ಇಲ್ಲ ಎಲ್ಲ ಜಿ ಪೇ ಮಾಡ್ಬಿಡ್ತಾರೆ, ಗೂಗಲ್ ಪೇ ಮಾಡ್ಬಿಡ್ತಾರೆ, ಕ್ಯಾಶ್ ಯಾರು ಜಾಸ್ತಿ ಕೊಡಲ್ಲ, ಇಷ್ಟೇ ಇರೋದು ಅಂತಾನೆ. ಆಗ ಹಿಂಗೆ ಇವರಿಬ್ರು ಇಷ್ಟು ಕಾನ್ವರ್ಸೇಷನ್ ನಡೀತಿರುತ್ತೆ ಇಲ್ಲಿ. ಆಗ ಒಂದು ಹುಡುಗಿ ಬರ್ತಾಳೆ, ಇದೇ ನಮ್ ಸ್ಟೋರಿ ಹೀರೋಯಿನ್. ಅವಳು ಬಂದ್ಬಿಟ್ಟು ಒಂದೇನೋ ಐಟಮ್ ತಗೊಂಡ್ಬಿಟ್ಟು ದುಡ್ಡು ಕೊಡ್ತಾಳೆ. ಕೊಟ್ಬಿಟ್ಟು ಅದಕ್ಕೆ ಚೇಂಜ್ ಕೊಡು ಅಂತಾನೆ. ಚೇಂಜ್ ಇಲ್ಲ ಅಂತ ಅವನು. ಅವಾಗ ಈ ಪಕ್ಕದಲ್ಲಿ ಅವ್ರು ದುಡ್ಡು ಎತ್ತಿ ತುಂಬಿಕೊಂಡಿರ್ತಾರೆ ಬ್ಯಾಗ್ ಅಲ್ಲಿ. ಆ ಬ್ಯಾಗ್ ನೋಡಿದಾಗ ಅಲ್ಲಿ ಪೂರ್ತಿ ಚೇಂಜ್ ಇರುತ್ತಾ, ಆ ಚೇಂಜ್ ಎತ್ಕೊಂಡ್ಬಿಟ್ಟು ನನ್ನ ಚೇಂಜ್ ಕರೆಕ್ಟ್ ಆಯ್ತು ಅಂತ ಅಂದ್ಬಿಟ್ಟು ಹೋಗ್ತಿರ್ತಾಳೆ. ಅಲ್ಲಿರೋ ರೌಡಿಗಳಿಗೆ ಅರ್ಥನೇ ಆಗಲ್ಲ, ನಾವ್ ಏನ್ ಮಾಡ್ತಿದೀವಿ, ಇವಳಿಗೆ ಏನಾರ ಭಯ ಇದೆಯಾ ಅಂತ ಅಂದ್ಬಿಟ್ಟು, ಏನ್ ಮಾಡ್ತಾ ಇದೀಯಾ, ನಾವ್ ಇಲ್ಲಿ ಒಬ್ಬನ ಹತ್ರ ರ್ಯಾಗ್ ಮಾಡ್ಬಿಟ್ಟು ಅವನ ಹತ್ರ ದುಡ್ಡು ಕಿತ್ತಾ ಇದ್ರೆ ನೀವು ನನ್ನ ಹತ್ರನೇ ಬಂದು ಎತ್ಕೋತೀಯ ಅಂತ ಅಂದ್ಬಿಟ್ಟು ಹೊಡಿಯಕ್ ಬರ್ತಾರೆ. ಅವಾಗ ಅವನು ಏನೋ ಜೋರಾಗಿ ಮಾತಾಡ್ತಿರ್ತಾನ, ಒಂದ್ ಬಿಡ್ತಾಳೆ. ಆಗ ಅವ್ನು ಬಿದ್ದೋಗ್ಬಿಡ್ತಾನೆ ಕೆಳಗೆ. ಬಿದ್ದೋದಾಗ ನಮ್ನೆ ಹೊಡಿತೀಯ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಚಾಕು ತಗೊಂಡು ಚುಚ್ಚಾಕ್ ಬರ್ತಾನೆ. ಅದೊಂದು ಡಬ್ಬ ಇರುತ್ತೆ, ಅಂದ್ರೆ ಐಟಮ್ ಏನೋ ಇದ್ದಿದ್ದು, ಅದನ್ನ ಕರೆಕ್ಟಾಗಿ ಫೇಸ್ ಸೆಟ್ ಇಟ್ಕೊಂತಾಳೆ. ಇನ್ನೇನೋ ಚುಚ್ಚಬೇಕು ಆ ಟೈಮ್ಗೆ. ಇನ್ನೊಬ್ಬ ಬರ್ತಾಳೆ, ಅವನಿಗೂ ಒಂದು ರೇಟ್ ಹೊಡಿತಾಳೆ. ಆ ಕಡೆ ಈ ಕಡೆ ಅಂತ ಚೆನ್ನಾಗಿ ಫೈಟ್ ಮಾಡ್ತಿರ್ತಾಳೆ. ಇನ್ನೇನೋ ಬಂದ್ಬಿಟ್ಟು ಹೊಟ್ಟೆಗೆ ಚುಚ್ಬಿಟ್ರು ಅಂತ ತೋರಿಸ್ತಾರೆ. ಬಟ್ ಆದ್ರೆ ಆ ಜಾಗಕ್ಕೂ ಅದೇ ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡ್ಬಿಟ್ಟಿರ್ತಾಳೆ. ಅದರಿಂದ ಬಚಾವಾಗ್ತಾಳೆ. ಹಂಗೆ ಹಿಂಗೆ ಅಂತ ಸಖತ್ತಾಗಿ ಹಂಗೆ ತಿರುಗ್ಬಿಟ್ಟು ಸಖತ್ತಾಗಿ ಫೈಟ್ ಮಾಡ್ತಾಳೆ. ಹೇಳ್ಬೇಕು ಅಂದ್ರೆ ಈ ಫೈಟ್ ಮಾಡೋದು ನೋಡ್ತಾರೆ, ಇವ್ಳು ಏನೋ ಪ್ರೊಫೆಷನಲ್ ಫೈಟರ್ ಆಗಿರ್ಬೋದೇನೋ ಮೋಸ್ಟ್ಲಿ. ಇವ್ಳು ಫೈಟ್ ಮಾಡ್ಬಿಟ್ಟು ಅವರೆಲ್ಲ ಎದ್ರಕೊಂಡು ಓಡೋಗ್ಬಿಡ್ತಾರೆ. ಆವಾಗ ಏನ್ ಮಾಡ್ತಾಳೆ, ಸಖತ್ ಸುಸ್ತಾಗ್ತಿರುತ್ತೆ. ಅಲ್ಲಿರೋ ಹಂಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಎಷ್ಟೊಂದು ಐಟಮ್ ಹೋಗ್ಬಿಡ್ತಲ್ಲ, ಅದನ್ನು ಇದೆಲ್ಲ ಕಟ್ ಮಾಡ್ಕೊಂಡ್ಬಿಡು ಅಂತಾಳೆ. ಹೆಲ್ಪ್ ಮಾಡೋದಲ್ದೆ ಇವಳೇ ಆ ದುಡ್ಡು ಕೊಡ್ತಾಳೆ, ಯಾಕಂದ್ರೆ ತುಂಬಾ ಐಟಮ್ ಹೊಡೆದೋಗಿರುತ್ತೆ. ಆಮೇಲೆ ಹಂಗೆ ಕಟ್ ಆದ್ಮೇಲೆ ಇನ್ನೊಂದು ಸೀನ್ ತೋರಿಸ್ತಾರೆ. ಆ ಸೀನ್ಲಿ ಆ ಬೆಲ್ಲಾ ಡ್ಯಾನ್ಸ್ ಅಂತಾರ ಗೊತ್ತಾ, ಬೆಲ್ಲರಿನಾ ಅಂತಾರ ಅದನ್ನ ಡ್ಯಾನ್ಸ್ ನ. ಆ ಡ್ಯಾನ್ಸ್ ನ ಆಡೋರ್ನ ಆ ತರ ಕರೀತಾರೆ ಮೇನ್ ಆಗಿ. ಅದ್ರಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾವಳೆ. ಅವಳು ಏನೋ ಡ್ಯಾನ್ಸ್ ಮಾಡೋದು ನಾರ್ಮಲ್ ಆಗಿ ಇರಲ್ಲ, ಯಾಕಂದ್ರೆ ಏನೋ ಯಾವುದೋ ವಿಷಯದಲ್ಲಿ ಎದ್ರುಕೊಂಡು ಡ್ಯಾನ್ಸ್ ಮಾಡ್ತಾ ಇರಂಗಿರುತ್ತೆ. ಅದ್ ನೋಡ್ಬಿಟ್ಟು ಇದ್ದಿದ್ದಂಗೆ ಎದ್ರುಕೊಂಡು ಬಿದ್ದೋಗ್ತಿರ್ತಾಳೆ. ಆ ಡ್ಯಾನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಕಾಲ್ ತುದಿ 2 ಬೆಟ್ಟಲ್ಲಿ ಮಾತ್ರ ಆಡ್ತಿರ್ತಾರೆ. ಅದ್ ನಾರ್ಮಲ್ ಆಗಿ ಈಸಿ ಅಂತೂ ಅಲ್ವೇ ಇಲ್ಲ, ಅದು ತುಂಬಾ ಪ್ರಾಕ್ಟೀಸ್ ಬೇಕು. ಆ ಸೀನ್ ಹಂಗೆ ಕಟ್ ಆಗುತ್ತೆ. ಆಮೇಲೆ ಹೀರೋಯಿನ್ ತೋರಿಸ್ತಾರೆ. ಅವಳು ಚೆನ್ನಾಗಿ ತಿಂತಾಳೆ, ತಿಂದ್ಬಿಟ್ಟು ಮನಿಕೊಂತಾ ಇರ್ತಾಳೆ. ಆವಾಗ ಬೆಲ್ಲರಿನಾ ಅಂತ ಒಂದು ಹುಡುಗಿಯಿಂದ ಫೋನ್ ಬರುತ್ತೆ. ಬೆಲ್ಲರಿನಾ ಅಂದ್ರೆ ಇವಾಗ ಹೇಳಿದ್ನಲ್ಲ, ಅದೇ ಡ್ಯಾನ್ಸ್ ಹೆಸರು ಅದು. ಆ ಫೋನ್ ಬಂದಾಗ ಅದು ಎತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಹುಡುಗಿ ಏನು ಹೇಳ್ತಿರ್ತಾಳೆ ಅಂದರೆ, ಬಾ ಸ್ವಲ್ಪ ತುಂಬ ದಿನ ಆಗೋಯ್ತು ಮೀಟ್ ಮಾಡಿ, ಬಾ ಒಂದು ಮಾತಾಡೋಣ ಏನಾರು ಅಂತ ಅಂದ್ಬಿಟ್ಟು ಕರೀತಾಳೆ. ಸರಿ, ಇವಳಿಗೂ ನೋಡಬೇಕು ಅಂತ ಅನ್ಸುತ್ತೆ. ಸರಿ ಅಂತ ಹೋಗ್ತಾಳೆ. ಹೋಗೋಕ್ಕಿಂತ ಮುಂಚೆ ಏನಾದ್ರು ಡ್ರಿಂಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಟ್ಲೆಲ್ಲ ತೊಗೊಂಡು ಹೋಗ್ತಿರ್ತಾಳೆ, ತಿಂಡಿ ಗಿಂಡಿ ಅಂತ ಅಂದ್ಬಿಟ್ಟು. ಆ ಅಂಗಡಿ ಅವ್ನು ತುಂಬ ಪರಿಚಯ ಅನ್ಸುತ್ತೆ. ಅವನು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿರ್ತಾನೆ. ಹಿಂಗೆ ಒಳಗೆ ಹೋಗಿ ನೋಡಿದ್ರೆ ಫುಲ್ ಐಟಮ್ ಎಲ್ಲ ಅಂಡೋಗಿರುತ್ತೆ. ಇವಳಿಗೆ ಫಸ್ಟ್ ಮಾಮೂಲಿ ಬ್ಯಾಚುಲರ್ಸ್ ಮಾಮೂಲಿ ಇರ್ತಾರೆ ಅಂತ ಅನ್ಸ್ಬಿಟ್ರು. ಇವಳಿಗೆ ಡೌಟ್ ಬರುತ್ತೆ. ಆಮೇಲೆ ಸ್ವಲ್ಪ ಅದನ್ನೆಲ್ಲ ಇಟ್ಬಿಟ್ಟು ಅವಳ ಕೈ ಹಿಡ್ದಿದ್ನ ಹಂಗೆ ಹುಡ್ಕೊಂಡು ಹೋದ್ರೆ ಆ ಹುಡುಗಿ ಬಾತ್ರೂಮ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಇದನ್ನ ನೋಡಿದಾಗ ಅವಳಿಗೆ ತಲೆನೇ ಗಿರ್ರ ಅನ್ಬಿಡುತ್ತೆ. ಯಾಕೆಂದ್ರೆ ಫ್ರೆಂಡ್ ಅಲ್ವಾ. ಇದನ್ನ ನೋಡಿದಾಗ ಅವಳು ಹೆಂಗ್ ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಸಡನ್ ಆಗಿ. ಅವಳಿಗೆ ಏನ್ ಮಾಡೋದು ಅರ್ಥ ಆಗದೆ ಶಾಕಿಂಗ್ ಆಗಿರ್ಬೇಕಾದ್ರೆ ಈಚೆ ಕಡೆ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಏನಂದ್ರೆ ಇವಳು ಒಂದು ಟೈಮ್ಲಿ ತುಂಬಾ ವರ್ಷ ಆಗಿರುತ್ತೆ. ಇವಳು ಆಲ್ಮೋಸ್ಟ್ ಒಬ್ಬಂಟಿಯಾಗಿ ಇರ್ತಾಳೆ. ಇವಳಿಗೆ ಏನಂತ ಫ್ರೆಂಡ್ಸ್ ಇರಲ್ಲ. ಇವಳು ಹೆಂಗೋ ಲೈಫ್ ನಡೀತಿರುತ್ತೆ. ಒಂದ್ ಟೈಮ್ ಏನಾಗುತ್ತೆ, ಇವಳು ಬರ್ತಡೇ ಇರುತ್ತೆ. ಇವಳಿಗೆ ಬರ್ತಡೇಗೋಸ್ಕರನೇ ಇವಳೇ ಒಂದು ಕೇಕ್ ತಗೊಳಕ್ ಹೋಗಿರ್ತಾಳೆ. ಬಟ್ ಅಲ್ಲಿ ಹೋಗಿ ಕೇಳಿದಾಗ ಅಯ್ಯೋ ಕ್ಲೋಸ್ ಆಗೋಯ್ತು ಅಂತ ಹೇಳ್ತಾಳೆ. ಸರಿ, ಸ್ವಲ್ಪ ಇಂಪಾರ್ಟೆಂಟ್ ಕೊಡಕತ್ತ ಅಂದಾಗ ಸರಿ ಕೊಡ್ತೀನಿ ಅಂದ್ಬಿಟ್ಟು ಆ ಲೇಡಿ ಕೊಡ್ತೀನಿ ಅಂತ ಹೇಳಿರ್ತಾಳೆ. ಅವಾಗ್ಲೇ ಕೇಕ್ ಮಾಡ್ಬೇಕಾದ್ರೆ ನಿನ್ಗೋಸ್ಕರ ಮಾಡ್ತಿದೀನಿ ಮಾಡ್ಕೊಂಡಿರ್ತಾಳೆ ಆ ಟೈಮ್ಲಿ.
ಡೇಟ್ ಏನು ಅಂತ ಕಂಡಾಗ ಇವಳು ಡೇಟ್ ಹೇಳ್ತಾಳೆ, ಅವತ್ತಿನ ಡೇಟ್ ಹೇಳ್ತಾಳೆ. ಹೇಳೋದಲ್ದೆ ಹೆಸರೇನು ಅಂದ್ರೆ ಏನು ಬೇಡ ಅದು ಅಂತ ಅಂತಾಳೆ. ಇಲ್ಲ ಹೇಳಲೇಬೇಕು, ಹೆಂಗೆ ಬರ್ತ್ಡೇ ಕೇಕ್ ಕೊಟ್ಬಿಟ್ಟು ಹೆಸರಿಲ್ದೆ ಕೊಡೋದು ಅಂತ ಅಂದ್ಬಿಟ್ಟು ಏನೇ ಹೇಳ್ತಿರ್ಬೇಕಾರೆ ಹಿಂಗೆ ಎಷ್ಟೊಂದು ಮಾತಾಡ್ತಾನೆ ಇರ್ತಾಳೆ. ನಮ್ಮ ಹೀರೋಯಿನ್ ಏನ್ ಹುಡುಗಿ ಅನ್ಕೊಂಡೆ ನೋಡ್ತಿದ್ರು, ಹೆಸರು ಹೇಳಿ ಡೇಟ್ ಹೇಳದ್ಮೇಲೆ ಆ ಹುಡುಗಿಗೆ ಫ್ಲಾಶ್ ಆಗುತ್ತೆ. ಏಯ್ ನಾನು ಯಾರು ಅಂತ ನಿನ್ ಗೊತ್ತಾಗ್ಲಿಲ್ವಾ ಅಂತಾನೆ. ಇವಾಗ ಅರ್ಥನೇ ಆಗಲ್ಲ ಯಾರು ಅಂತ ನೋಡಿದ್ರೆ 8ನೇ ಕ್ಲಾಸ್ ಇವ್ರಿಬ್ರು ಒಟ್ಟಿಗೆ ಓದಿರ್ತಾರೆ. ಇವ್ರ ಫೇಸ್ ಪೂರ್ತಿ ಚೇಂಜ್ ಆಗಿರೋದ್ರಿಂದ ಒಬ್ರಿಗೊಬ್ರು ಕಂಡಿಡಿಯಕ್ಕೆ ಆಗಿರಲ್ಲ. ಎಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ, ಒಂಚೂರು ಕಂಡಿಡಿಯಕ್ ಆಗ್ಲಿಲ್ಲ. ನಿನ್ ಡೇಟ್ ಆಫ್ ಬರ್ತ್ ಹೆಸರು ಕೇಳ್ದಾಗ್ಲೇ ನನ್ಗೆ ಸ್ವಲ್ಪ ನೀನ್ ನೋಡ್ದಾಗ ಚೂರ್ ಡೌಟ್ ಬಂತು, ಆದ್ರೆ ಕನ್ಫರ್ಮ್ ಮಾಡ್ಕೊಂಡ್ರೆ ಇದು ನೀ ಹೆಸರು ಹೇಳಿದ್ದೆ ನನ್ಗೆ ಕನ್ಫರ್ಮ್ ಆಗೋಯ್ತು ಅಂತ ಹೇಳ್ತಿರ್ತಾಳೆ. ಅವಾಗ ಇವಳಿಗೂ ಹೆಂಗೋ ಬರ್ತ್ಡೇ ಅಲ್ವಾ, ಹೆಂಗೋ ಬರ್ತ್ಡೇ ಟೈಮ್ನು ಒಂದು ನನಗೆ ಗೊತ್ತಿರೋ ಫ್ರೆಂಡ್ ಸಿಕ್ಕಿದ್ಲು ಅಂತ ಖುಷಿ ಪಟ್ಕೊಂಡು ಇಬ್ರು ಹಂಗೆ ಕ್ಯಾಶುವಲ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಆ ಫ್ರೆಂಡ್ಶಿಪ್ ಇನ್ನು ಜಾಸ್ತಿ ಆಗಿ ತುಂಬಾ ಕ್ಲೋಸ್ ಆಗಿರ್ತಾರೆ ಆಲ್ಮೋಸ್ಟ್ ಆಲ್. ನಮ್ಮ ಹೀರೋಯಿನ್ ಏನ್ ಕೆಲಸ ಮಾಡ್ತಾಳೆ ಅಂದ್ರೆ ಈ ಬಾಡಿ ಗಾರ್ಡ್ ಕೆಲಸ ಮಾಡ್ತಾಳೆ. ಅಂದ್ರೆ ಎಷ್ಟೊಂದು ಜನ VIP ಇರ್ತಾರಲ್ಲ ಅವ್ರಿಗೆಲ್ಲ ಬಾಡಿ ಗಾರ್ಡ್ ಕೆಲಸ ಹೋಗ್ಬಿಟ್ಟು ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಾರೋ ಅವ್ರು ಹೇಳೋದನ್ನ ಮಾಡ್ತಾ ಇರ್ತಾಳೆ. ಅಂದ್ರೆ ಒಬ್ಬರನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗೋ ಕೆಲಸನೇ ಅವಳ್ದು ಆಲ್ಮೋಸ್ಟ್ ಆಲ್. ಅದು ಯಾವಾಗ್ಲಾರು ಒಂದು ಟೈಮ್ ಬರುತ್ತೆ, ಒಂದು ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಮಾಡ್ಕೊಂಡು ಇವ್ರದ್ದೇನು ಪೇಮೆಂಟ್ ಇದೆಯೋ ಮಾಡ್ಕೊಂಡಿರ್ತಾಳೆ. ಅದರಿಂದನೇ ಆ ಥರ ಚೆನ್ನಾಗಿ ಫೈಟ್ ಮಾಡೋದು ಹೇಳ್ಬೇಕು ಅಂದರೆ. ಆವಾಗ ನೀ ಏನು ಮಾಡ್ತಿದ್ದೀಯ ಅಂತ ಹೀರೋಯಿನ್ ಕೇಳಿರ್ತಾಳೆ. ಅವಾಗ ಅವಳಂತಾಳೆ, ಬೆಲ್ಲರಿನ ನಾನು ಡ್ಯಾನ್ಸ್ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳಿರ್ತಾಳೆ. ಅದೇ ಸ್ಟಾರ್ಟಿಂಗ್ಸ್ ಇಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ, ಇದ್ದಕ್ಕಿದ್ದಂಗೆ ತುಂಬ ಶಾಕ್ ಆಗಿರ್ತಾಳೆ, ಏನೋ ಎದುರ್ಕೊಂಡಂಗೆ ತೋರಿಸಿದ್ರಲ್ಲ ಅದೇ ಹುಡುಗಿನೇ ಇದು. ಬಟ್ ಆ ಟೈಮ್ಲಿ ಏನಕ್ಕೆ ಶಾಕ್ ಆಗಿದ್ಲು, ಅವಳು ಯಾಕೆ ಸೂಸೈಡ್ ಮಾಡ್ಕೊಳ್ಳೋದು ಅಂತ ಇನ್ನೂ ಐಡಿಯಾ ಇಲ್ಲ. ಅಷ್ಟು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಅವಳ ಫ್ರೆಂಡು ಸಾಯಕ್ಕಿಂತ ಮುಂಚೆನೆ ಒಂದು ಲೆಟರ್ ಬರ್ಬಿಟ್ಟು ಸತ್ತೋಗಿರ್ತಾಳೆ. ಅದ್ರಲ್ಲಿ ಬರ್ದಿರುತ್ತೆ, ನೀ ಏನಾದ್ರು ನನ್ನ ಸಾವಿಗೆ ಮುಕ್ತಿ ಕೊಡಬೇಕು, ನನಗೆ ನೀ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವನ ಹೆಸರು ಸರ್ಚ್ ಮಾಡು, ಇವನ್ನ ನನಗೋಸ್ಕರ ರಿವೆನ್ ತಗೋ ಅಂತ ಬರ್ದಿರ್ತಾಳೆ. ಇದರಿಂದ ಇವಳು ಡಿಸೈಡ್ ಮಾಡಿರ್ತಾಳೆ, ಇವನ್ ಏನೋ ಮಾಡವನೇ ಒಳಗೆ, ಅದರಿಂದ ನಾನು ಅವನ್ನ ಬಿಡಬಾರ್ದು ಅಂತ ರಿವೆನ್ ತಗೊಳಕ್ಕೆ ಯತ್ನ ಮಾಡ್ತಾಳೆ. ಆಗ ಒಂದು ವೆಬ್ಸೈಟ್ ಇರುತ್ತೆ, ಅದ್ರಲ್ಲಿ ಬರ್ದಿರ್ತಾಳೆ. ಅದನ್ನ ಹೋಗ್ಬಿಟ್ಟು ಸರ್ಚ್ ಮಾಡಿದಾಗ ಅವನೇ ರಿಪ್ಲೈ ಮಾಡ್ತಿರ್ತಾನೆ. ಬಟ್ ಆದ್ರೆ ಇವಳು ಏನೋ ಬುಕ್ ಮಾಡಂಗಿರುತ್ತೆ, ಅಂದ್ರೆ ಆರ್ಡರ್ ಕೊಡಂಗ ಫುಡ್. ಬಟ್ ಅವ್ನ ಫುಡ್ ಬಗ್ಗೆ ಹೇಳ್ತಿರಲ್ಲ ಅಲ್ಲಿ, ಇವಾಗಲೇ ಆರ್ಡರ್ ಮಾಡೋದ ಯಾವಾಗ ಕೊಡೋದು ಅಂತ ಏನೇನೋ ಹೇಳ್ತಿರ್ತಾನೆ. ಬಟ್ ಅದು ಅವ್ನು ಮಾತಾಡ್ತಿರೋದು ನೋಡಿದ್ರೆ ಯಾವ್ದೋ ಒಂದು ಡ್ರಗ್ ಬಗ್ಗೆನೆ ಅವ್ನು ಹೇಳ್ತಾ ಇದೆ ಅಂತ ಇಲ್ಲಿ ತೋರಿಸ್ತಿಲ್ಲ. ಬಟ್ ಆದ್ರೆ ಅದು ಹೇಳ್ತಾ ಇರೋದು ಹಂಗೇನೆ, ಯಾಕೆಂದ್ರೆ ಡೀಟೇಲ್ ಆಗಿ ಹೇಳಕ್ಕಾಗಲ್ವಲ್ಲ, ಅದು ಡ್ರಗ್ ಅಲ್ವಾ, ಅದರಿಂದಾಗಿ. ಆಗ ಒಳಗ್ ಬಂದಿರ್ತಾಳೆ. ಬಂದ್ಬಿಟ್ಟು ನೋಡಿದಾಗ ಅವಳಿಗೆ ಫೋನ್ ಬಂದಿರುತ್ತೆ. ಅಂದ್ರೆ ಆ ಹುಡುಗಿ ಫೋನ್ ಇವನ ಹತ್ರನೇ ಇರುತ್ತೆ. ಅವನ್ಗೆ ಆ ಪರ್ಸನ್ಗೆ ಈ ಹುಡುಗಿ ಸೋತೋದ್ಲು ಅಂತ ಗೊತ್ತಿಲ್ಲ. ಆ ಫೋನ್ ಎತ್ತಾಗ ಬೈತಾ ಇರ್ತಾನೆ, ಏಯ್ ಏನೇ ನೀನೇನು ಫ್ರೆಂಡ್ ಜೊತೆ ಅಪಾಟಿ ತಿರ್ಕೊಂಡು ನಿಂತಿದ್ಯಾ, ಅಲ್ಲ ನಿನ್ಗೇನ್ ಕೊಬ್ಬು ಬರ್ತಾ ಬರ್ತಾ ಜಾಸ್ತಿ ಆಗೋಯ್ತಾ, ನೀ ಮಾಡ್ತಿರೋ ಕೆಲ್ಸದ ಬಗ್ಗೆ ಏನಾರು ನಿನ್ ಫ್ರೆಂಡ್ಗೆ ಹೇಳ್ದೆ ಅನ್ಕೋ, ಅವಳಂತೂ ನಿನ್ ಜೊತೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ, ನೀ ಇದೇನಾರ ಆಗ್ಬಾರ್ದು ಅಂದ್ರೆ ನೀನು ಆಲ್ರೆಡಿ ಹೇಳಿದ್ನಲ್ಲ ಅದೇ ಜಾಗ ಬಂದ್ಬಿಡು ಆಯ್ತಾ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ. ಯಾವ ಜಾಗ ಅಂದ್ರೆ ಯಾವುದೋ ಒಂದು ಬ್ರಿಡ್ಜ್ ಕೆಳಗ್ ಬಾ ಅಂತ ಹೇಳಿರ್ತಾನೆ. ಆವಾಗ ಇವಳು ಈ ವಿಷಯ ತಿಳ್ಕೊಂಡ್ಮೇಲೆ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾಳೆ. ದೂರದಲ್ಲಿ ಸ್ವಲ್ಪ ನಿನ್ಸ್ಕೊಂಡು ನೋಡ್ತಿರ್ತಾಳೆ. ಆವಾಗ ತುಂಬಾ ಜನ ಅಲ್ಲಿ ನಿಂತಿರ್ತಾರೆ. ಹೇಳ್ಬೇಕು ಅಂದ್ರೆ ಒಬ್ಬ ಕಾರಲ್ಲಿ ಬರ್ತಾನೆ, ಬಂದ್ಬಿಟ್ಟು ಏನೋ ಫುಡ್ ಡೆಲಿವರಿ ಮಾಡ್ದಂಗೆ ಕೊಟ್ಬಿಟ್ಟು ಹೋಗ್ತಾನೆ. ಅದನ್ನ ಚೆಕ್ ಮಾಡಿದ್ರೆ ಅದು ಒಳಗಡೆ ಇದಿರುತ್ತೆ, ಫುಡ್ ಇರುತ್ತೆ. ಅವ್ನ ಏನ್ ಮಾಡ್ತಾನೆ, ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಇನ್ನೊಂದು ಕವರ್ಲಿ ಒಂದು ಫುಲ್ ಒಂಥರ ಇಂಜೆಕ್ಷನ್ ತರ ಪೌಡರ್ ಎಲ್ಲ ಇರುತ್ತೆ, ಅಂದ್ರೆ ಅದೇ ಡ್ರಗ್ಸ್. ಅದನ್ನ ನೋಡ್ಬಿಟ್ಟು ಎತ್ಕೊಂಡು ಹೋಗ್ತಿರ್ತಾನೆ. ಅಂದ್ರೆ ಈ ತರ ಸೀಕ್ರೆಟ್ ಆಗಿ ಡ್ರಗ್ಸ್ ನ ಡೀಲ್ ಮಾಡ್ತಾವ್ ಇವನು. ವಾಪಸ್ ಹೋಗ್ತಾ ಇರ್ತಾನೆ. ಕೊಟ್ಬಿಟ್ಟು ಹೋಗ್ತಿರೋದ್ ನೋಡ್ಬಿಟ್ಟು ಇವಳು ಅವಳಿಗೆ ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದ್ ಟೈಮ್ಲಿ ಅವ್ನ ಇರೋ ಜಾಗನು ಕಂಡಿಡ್ಕೊಂಡ್ಬಿಡ್ತಾಳೆ. ಆಮೇಲೆ ಆ ವಿಲ್ಲನ್ ನ ತೋರಿಸ್ತಾರೆ. ಅವನು ತುಂಬಾ ಬಾಡಿ ಬಿಲ್ಡರ್ ಅನ್ಸುತ್ತೆ, ಚೆನ್ನಾಗಿ ಎಕ್ಸರ್ಸೈಸ್ ಎಲ್ಲ ಮಾಡ್ಬಿಟ್ಟು ಬಾಡಿನ ಮೇಂಟೈನ್ ಮಾಡಿಕೊಂಡವನೆ, ಕೂದಲೆಲ್ಲ ಬಿಟ್ಕೊಂಡು. ಇವನು ಇರೋದ್ ನೋಡಿದ್ರೆ ಏನೋ ಒಂಥರ ನಾರ್ಮಲ್ ಲೈಫ್ ಅಂತೂ ಬಾಳ್ತಾ ಇಲ್ಲ, ಲಕ್ಸುರಿಯಾಗಿ ಅವನೇ. ಇಷ್ಟು ದುಡ್ಡು ಇವನ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ದುರಂಕಾರ ಅಂತೂ ಜಾಸ್ತಿನೇ ಐತೆ. ಯಾಕೆಂದ್ರೆ ಅವನಿರೋ ಲಂಬರ್ಗಿನಿ ಕಾರ್ ಇದೆಯಲ್ಲ, ಆ ಕಾರ್ಲಿ ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಿರ್ತಾನೆ. ಒಂದ್ ಅಜ್ಜಿ ಏನೋ ಹಾಕಿರುತ್ತೆ, ಅದೆಲ್ಲ ಪೂರ್ತಿ ಹೋಗ್ಬಿಡುತ್ತೆ. ಅದೇ ಜಾಗದಲ್ಲಿ ಅವಳು ಕೂಡ ಕೂತಿರ್ತಾಳೆ ಅಲ್ಲೇ ವೇಟ್ ಮಾಡ್ತಾ. ಇವ್ನು ಹೋಗೋದ್ ಕಾಯ್ಕೊಂಡು. ಅವ್ನು ಹೋಗಾದ್ಮೇಲೆ ಹೀರೋಯಿನ್ ಮನೆಯೊಳಗೆ ಹೋಗ್ತಾಳೆ. ಮನೆಯೊಳಗೆ ಹೋಗ್ಬಿಟ್ಟು ಪೂರ್ತಿ ಎಲ್ಲಾ ಐಟಮ್ ಚೆಕ್ ಮಾಡ್ತಿರ್ತಾಳೆ. ಅವಾಗ ಅವಳ ಹತ್ರ ಒಂದ್ ಬಗ್ ಇರುತ್ತೆ. ಇವಳು ಸೈಲೆಂಟ್ ಆಗಿ ಕೇಳಿಸ್ಕೊಳಕ್ಕೋಸ್ಕರ ಅಲ್ಲೇ ಒಂದ್ ಫಿಕ್ಸ್ ಮಾಡ್ತಾಳೆ. ಮಾಡ್ಬಿಟ್ಟು ಒಂದ್ ಜಾಗ ಹಂಗೆ ಹುಡುಕೊಂಡು ಹೋಗ್ಬಿಟ್ಟು ಅವ್ನ ರೂಮ್ ಹತ್ರಕ್ ಹೋದ್ರೆ ಆ ರೂಮ್ ಅಲ್ಲಿ ಪೂರ್ತಿ ಈ ಅಡಲ್ಟ್ ಬೇಕಾಗಿರೋ ಐಟಮ್ಸೇ ಇರುತ್ತೆ. ಅಂದ್ರೆ ಆತರ ಸೀನ್ಸ್ ಮಾತ್ರ ಬೇಕಾಗಿರೋ ಐಟಮ್ಸೇ ಇರುತ್ತೆ. ಇದ್ ನೋಡಿದಾಗ ಇವಳಿಗೆ ಶಾಕ್ ಆಗ್ಬಿಡುತ್ತೆ. ಇವನು ಒಂಥರ ವಿಚಿತ್ರ ಗೌನೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೇಕಾರೆ ಒಂದ್ ರಾಯಿ ತೆಗಿತಾಳೆ. ತೆಗ್ದಾಗ ಹೆಸರಿರಲ್ಲ,
ಅವ್ರು ಏನೇನು ಕೆಲಸ ಮಾಡ್ತಾರೆ, ಅವ್ರು ಏನೇನು ಎಕ್ಸ್ಪರ್ಟ್ ಅಂತ ಹೆಸರು ಮಾತ್ರ ಹಾಕ್ಬಿಟ್ಟು ತುಂಬಾ ಪೆನ್ ಡ್ರೈವ್ಸ್ ಇರುತ್ತೆ ಅಲ್ಲಿ. ಇವಳು ಕನ್ಫರ್ಮ್ ಆಗ್ಬಿಡುತ್ತೆ ಈ ಪೆನ್ ಡ್ರೈವ್ ಏನೋ ಐತೆ ಅಂತ. ಒಂದು ಬೆಲ್ಲರಿನಾ ಅಂತ ಒಂದು ಪೆನ್ ಡ್ರೈವ್ ಇರುತ್ತೆ. ಇದನ್ನ ನೋಡಿದಾಗ ಅದನ್ನ ಎತ್ಕೊಂತಾಳೆ, ಆ ವಿಡಿಯೋಸ್ ನ ಚೆಕ್ ಮಾಡ್ತಾಳೆ. ಚೆಕ್ ಮಾಡಿದಾಗ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಅವಳ ಫ್ರೆಂಡ್ ಪೂರ್ತಿ ಪ್ರಜ್ಞೆ ಇರಲ್ಲ, ಬಿದ್ದೋಗ್ಬಿಟ್ಟಿರ್ತಾಳೆ. ಈ ವಿಲ್ಲನ್ ಬರ್ತಾನೆ ಅಲ್ಲಿಗೆ, ಬಂದ್ಬಿಟ್ರು ಅದೇನೋ ಮಾಡ್ತಾನೆ, ಅವ್ರು ಪೂರ್ತಿ ತೋರ್ಸಲ್ಲ, ಕಟ್ಟಾಗಿ ಹೋಗುತ್ತೆ. ಬೇಸಿಕ್ಲಿ ಏನ್ ಮಾಡಿರ್ತಾನೆ ಅಂತ ಎಲ್ಲಾರ್ಗೂ ಅರ್ಥ ಆಗುತ್ತೆ, ಇನ್ನೇನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಅದಾದ್ಮೇಲೆ ಅವಳು ತುಂಬಾ ಸಫರ್ ಮಾಡಿರ್ತಾಳೆ. ಅಲ್ಲಿ ಅವಳು ಡ್ಯಾನ್ಸ್ ಮಾಡ್ತಿದ್ದಾಗ ಮುಂದಗಡೆ ಅವ್ನು ಕೂತಿದಂಗೆ ಅವಳು ಫೀಲ್ ಆಗ್ತಿರುತ್ತೆ, ಬಟ್ ಆದ್ರೆ ಆ ಜಾಗದಲ್ಲಿ ಅವ್ನು ಕೂತಿರಲ್ಲ. ಅದರಿಂದನೇ ಅವಳು ತುಂಬಾ ಈ ತರ ಸಫರ್ ಮಾಡ್ಕೊಂಡು ಇವನು ತುಂಬಾ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಇವಳಿಗೆ ತಡಿಯಕ್ಕಾಗದೆ ಸೂಸೈಡ್ ಮಾಡ್ಕೊಂಡವಳೆ ಅಂತ ಅರ್ಥ ಆಗ್ತಿದೆ. ಇಷ್ಟು ಪೂರ್ತಿ ನಡೆದಿರೋ ಸ್ಟೋರಿ ನೋಡಿದ್ರೆ ಇವಾಗ್ಲೇ ನಮ್ಗೆ ಅರ್ಥ ಆಗ್ತಿದೆ, ಆ ವಿಲ್ಲನ್ ಈ ಹುಡುಗಿನ ಏನೋ ಮಾಡಿದಾನೆ, ಅಬ್ಯೂಸ್ ಮಾಡಿದಾನೆ. ಅದರಿಂದಾಗಿ ಈ ಹುಡುಗಿ ಇದು ಹಿಂಸೆ ತಡೆಯಕ್ಕಾಗದೆ ಅವನು ಆ ಪಾಸ್ ನ ಓವರ್ಕಮ್ ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಂಡವಳೆ ಅಂತ ಮಾತ್ರ ಅರ್ಥ ಆಗ್ತಿದೆ. ಅವಳ ಫ್ರೆಂಡ್ ಒಬ್ಬ ಬಾಡಿ ಗಾರ್ಡ್ ಅಂತ ಗೊತ್ತಿರೋದ್ರಿಂದ ಅವನ ಹತ್ರ ರಿವೆನ್ ತಗೊಳಕ್ಕೋಸ್ಕರ ಒಂದ್ ಮೆಸೇಜ್ ಹಾಕ್ಬಿಟ್ಟು ಅವಳನ್ನ ಕರ್ಸ್ಬಿಟ್ಟು ಇವಳು ಸೂಸೈಡ್ ಮಾಡ್ಕೊಂಡವಳೆ. ಈ ವಿಷಯ ಎಲ್ಲ ಪೂರ್ತಿ ಹೀರೋನ್ ಗೊತ್ತಾದ್ಮೇಲೆ ಅವಳಿಗೆ ತಲೆನೇ ಕೆಟ್ಟೋಗ್ತಿರುತ್ತೆ. ವಿಡಿಯೋ ನೋಡಿದ್ಮೇಲಂತೂ ಅವಳಿಗೆ ಕಂಟ್ರೋಲ್ ಮಾಡಕ್ ಆಗ್ತಿರಲ್ಲ ಕೋಪನ. ಅವಳಿರೋ ಹೆಲ್ಮೆಟ್ ನ ಕೆಳಗ್ ಬಿಸಾಕಿ ಕಿಳಿಸ್ತಿರ್ತಾಳ ಜಾಗದಲ್ಲಿ ನಿಂತ್ಕೊಂಡು. ಅವ್ನ್ ಅವಾಗ ಸಿಕ್ಕಿದ್ರೆ ಅವ್ನ ಕತೆ ಮುಗೀತು, ಅದಂತೂ ಕನ್ಫರ್ಮ್. ಇವಳಿಗೆ ಅವ್ನ್ಗೆ ಏನಾರು ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂತಾಳೆ. ಆಮೇಲೆ ಹೀರೋಯಿನ್ ಆ ಬಗ್ಗೆಲ್ಲ ಹಾಕಿದ್ಲಲ್ಲ ಅವ್ನ್ ಮಾತಾಡೋದ್ ಕೇಳಿಸ್ಕೊಳಕ್ಕೆ, ಅವಾಗ ಅವ್ನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಮಾತಾಡ್ತಿರೋದ್ರಲ್ಲಿ ಅವಳಿಗೆ ಏನು ಅಂತ ಅರ್ಥ ಆಗಲ್ಲ, ಬಟ್ ಆದ್ರೆ ಅವ್ನು ಮಾತಾಡ್ತಿರೋ ಜಾಗ ಒಂದ್ ಯಾವ್ದೋ ಒಂದು ಪಬ್ ಅನ್ನೋದು ವಿಷಯ ಗೊತ್ತಾಗುತ್ತೆ. ಇವಳು ಅದಕ್ಕೆ ಆ ಜಾಗಕ್ಕೆ ಹೋಗೋಣ ಅಂತ ಇವಳು ಪ್ಲಾನ್ ಮಾಡ್ಕೋತಾಳೆ. ಬಟ್ ಹೋಗಕ್ಕಿಂತ ಮುಂಚೆ ಅವ್ನು ಹೇಳ್ತಾ ಇರ್ತಾನೆ, ಈ ತರ ಹುಡುಗಿರ್ನ ಹುಡುಕ್ಬೇಕು, ನಂಗೆ ಆ ಹುಡುಗಿ ಸಿಗ್ತಾ ಇಲ್ಲ ವಾಪಸ್ ಅಂತ. ಅಂದ್ರೆ ಹೀರೋಯಿನ್ ಫ್ರೆಂಡ್ ಇಲ್ಲಲ್ಲ ಅವಳ ಬಗ್ಗೆ ಮಾತಾಡ್ತಾ. ಆಮೇಲೆ ಅವ್ನ್ ಇನ್ನೊಂಥರ ಇಂಟ್ರೆಸ್ಟ್ ಬೇರೆ, ಈಗ ಯಾರು ಈಸಿಯಾಗಿ ತಗೊಳಕೊಂಡ್ಬಿಟ್ರು ಅಂದ್ರೆ ಅದು ಇಷ್ಟ ಆಗಲ್ವಂತ ಅವ್ನಿಗೆ. ಸ್ವಲ್ಪ ಕುಣಿಬೇಕಂತೆ ಆ ಹುಡುಗಿರು, ಇವನು ಒಪ್ತೆ ಕುಣಿದಾಗ ಅವಾಗ್ಲೇ ಇವ್ನಿಗೆ ಮಜಾ ಇರೋದಂತೆ. ಆ ತರ ಒಂದ್ ಮೆಂಟಾಲಿಟಿಯಲ್ಲಿ ಇರ್ತಾನೆ. ಇದೆಲ್ಲ ಕೇಳ್ದಾಗ ಉರಿಯುತ್ತೆ, ಬಟ್ ಏನ್ ಮಾಡೋದು, ನಾನು ಹೋಗ್ಲೇಬೇಕು ಅಂತ ಪ್ಲಾನ್ ಹಾಕೊಂಡು ಹೋಗ್ತಾಳೆ. ಹೋದಾಗ ಆ ಜಾಗದಲ್ಲಿ ಫುಲ್ ಪಬ್ಬು ಡ್ಯಾನ್ಸ್ ನಡೀತಿರುತ್ತೆ, ಡ್ರಿಂಕ್ಸಿಂಗ್ ಇದೆಲ್ಲ ಇದೇ ಇರುತ್ತೆ. ಅವಾಗ ಇವಳು ಬೇಕು ಅಂತ ಅವ್ನ ಕಣ್ಣಿಗೆ ಕಾಣಂಗೆ ಓಡಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅವಾಗ ಇವನು ಬೇಕು ಅಂತ ಬರ್ತಾನೆ, ಬಂದ್ಬಿಟ್ಟು ಹಿಂಗಿದ್ಯಾ ಚೆನ್ನಾಗಿದ್ಯಾ ಅಂತ ಅನ್ಕೊಂಡು ಏನೋ ಗೊತ್ತಿರಂಗೆ ಮಾತಾಡಿಸ್ತಾನೆ. ಅವಾಗ ಯಾರು ಅಂದಾಗ, ಓಹ್ ಸಾರಿ ನಾನು ಗೊತ್ತಾಗ್ಲಿಲ್ಲ, ನಿಮ್ ಸೋಡ್ರಲ್ಲಿ ಮುಟ್ಬಿಟ್ಟೆ, ನಾ ಯಾರೋ ನನ್ಗೆ ಗೊತ್ತಿರೋರು ಅಂತ ಹೇಳ್ಕೊಂಡು ಮುಟ್ಬಿಟ್ಟೆ ಅಂತಾನೆ. ಹೀರೋಯಿನ್ ಹೌದಾ ಸರಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದಳು. ಸರಿ ನಾನು ಒಬ್ಳೆ ಬಂದಿದ್ದೀನಿ, ಏನೋ ಡ್ರಿಂಕ್ಸ್ ಬೇಕಾ ಅಂತಾನೆ. ಇವನು ಆಲ್ರೆಡಿ ಅದಕ್ಕೆ ತಾನೇ ಬಂದಿರೋದು, ಕುರಿ ಮರಿ ತಾನಾಗಿ ಸಿಗಾಕೋತೈತೆ ಅಂತ ಅವ್ನು ತಿಳ್ಕೊಂಡು ಹ್ಞೂ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಹಿಂಗೆ ಡ್ರಿಂಕ್ ಮಾಡ್ಬಿಟ್ಟು ಬನ್ನಿ ನಮ್ ಜಾಗಕ್ಕೋಣ ಅಂತಾನೆ. ಸರಿ ಇವಳು ಬೋರ್ ಅಡಿತಿದೆ ಅನ್ನಂಗೆ ಹೋಗ್ಬಿಡ್ತಾಳೆ ಜೊತೆಲಿ. ಅವನು ಮನೆ ಕರ್ಕೊಂಡು ಹೋಗಲ್ಲ, ಮನೇಲಿ ನನ್ನ ಪೇರೆಂಟ್ಸ್ ಜೊತೆ ಇದೀನಿ, ನಂದೇ ಇಲ್ಲಿ ಒಂದು ಇದೆ ರೂಮ್ ಮಾಡ್ಕೊಂಡು, ನಂದೇ ಒಂದು ಸ್ಟೇಟ್ ಇದೆ ಅಪಾರ್ಟ್ಮೆಂಟ್, ಅಲ್ಲಿ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಒಂದು ರೂಮ್ ಕೊಡ್ತಾರೆ, ಅಲ್ಲಿ ಹೋಗ್ತಾನೆ. ಹೋದಾಗ ಹಿಂಗೆ ಇಬ್ರು ಹಿಂಗೆ ಮಾತಾಡ್ತಿರ್ತಾರೆ. ಅವ್ನು ಏನೇನೋ ಹೇಳ್ತಾನೆ, ಬೊಗಳ ಹೊಡಿತಿರ್ತಾನೆ, ಇದು ಹಂಗೈತೆ, ಇದು ಈ ಕಿಟಕಿಯಿಂದ ತುಂಬಾ ವ್ಯೂ ಎಲ್ಲ ಚೆನ್ನಾಗ್ ಬರುತ್ತೆ ಹಂಗೆ ಹಿಂಗೆ ಅಂತ. ಎಲ್ಲ ಆದ್ಮೇಲೆ ಏನೋ ಕುಡಿಯಕ್ ಕೊಡ್ತಾನ ಅವನ್ನ, ಅವಳು ಇಸ್ಕೊಂತಾಳೆ. ಎಲ್ಲ ಆದ್ಮೇಲೆ ಒಂದ್ ಜಾಗಕ್ಕೆ ಹೋಗ್ತಾನೆ ಇವನು. ಒಳಗೆ ಹೋಗ್ಬಿಟ್ಟು ಅದೇನೋ ಒಂಥರ ಇರುತ್ತೆ, ಡ್ರಗ್ಸ್ ಏನೋ ಅನ್ಸುತ್ತೆ, ಅದನ್ನ ಇವನು ಹಾಕೊಂಡು ಅದನ್ನ ಕವರ್ ಇದೆಯಲ್ಲ ಅದನ್ನ ಡಸ್ಟ್ಬಿನ್ ಬಿಸಾಕ್ಬಿಟ್ಟು ವಾಪಸ್ ಬರ್ತಾನೆ. ಇಲ್ಲ ಅವನು ಕುಡ್ದಿಲ್ಲ, ಅದನ್ನ ಆ ಹುಡುಗಿಗೆ ಕಲ್ಸ್ಕೊಟ್ಬಿಟ್ಟವನೆ, ಅಂದ್ರೆ ಹೀರೋಯಿನ್ಗೆ. ಇವಳು ಕುಡ್ದ್ಬಿಟ್ಟು ಬಿದೋಗ್ಬಿಟ್ಟವಳೆ ಅಂತ ತೋರಿಸ್ತವ್ರೆ. ಬಟ್ ಆದ್ರೆ ನಮಗ್ ಗೊತ್ತು ಹೀರೋಯಿನ್ ಕುಡ್ದ್ಬಿಡ್ತಾಳ, ಅವಳಿಗೆ ಗೊತ್ತಿಲ್ವಾ. ಇವನು ಆ ವೇಷ ಎಲ್ಲ ಹಾಕೊಂಡು ಆ ಮೊಕ್ಕಡ ಗಿಪ್ಪಣ ಎಲ್ಲ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟು ಆ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇನ್ನೇನೋ ಪೂರ್ತಿ ರೆಕಾರ್ಡ್ ಮಾಡ್ತಾ ಇನ್ನೇನು ಪ್ಯಾಂಟ್ ಹತ್ರಕ್ ಬರ್ತಾನೆ. ಒಂದು ಚಾಕು ತಗೊಂಡು ಪೆಚಕ್ ಅಂತ ಸೌಂಡ್ ಆಗುತ್ತೆ. ಏನಂತಂದ್ರೆ ಹೀರೋಯಿನ್ ಚಾಕು ತಗೊಂಡು ಚುಚ್ಚಿರ್ತಾಳೆ, ಬಟ್ ಆದ್ರೆ ಅವ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾನ. ಆ ಚಾಕುನ ಕೈಲೇ ಹಿಡ್ಕೊಂಡ್ಬಿಟ್ಟಿರ್ತಾನೆ, ಕೈಲಿ ರಕ್ತ ಬರ್ತಾ ಇದೆ, ಕೈ ಕುಯ್ಕೊಂಡಿದೆ. ಹಂಗಂದಿರೋ ಸಿಚುವೇಶನ್ ಅವನ್ಗೆ ತಪ್ಪಿಸ್ಕೊಳಕ್ ಆಗ್ತಿಲ್ಲ, ಆದ್ರೂ ಟೈಟ್ ಆಗಿ ಹಿಡ್ಕೊಂಡಿರ್ತಾನೆ. ಇವಳು ಹುಡುಗಿ ಎಷ್ಟೇ ಆದ್ರೂ ಫೈಟ್ ಮಾಡಿದ್ರು ಹುಡುಗಿ ಅಲ್ವಾ, ಅವ್ನು ಸ್ವಲ್ಪ ಸ್ಟ್ರಾಂಗ್ ಆಗವನೆ. ಆದ್ರೂ ಹೀರೋಯಿನ್ ಏನ್ ಕಮ್ಮಿ ಅಲ್ಲ, ಅವನು ಚೆನ್ನಾಗಿ ಹೊಡಿತಾನೆ, ಇವಳು ಹೊಡಿತಾಳೆ. ಇಬ್ರು ಒಬ್ರಿಗೊಬ್ರು ಸರಿಯಾಗಿ ಏಟ್ ತಿಂತಾರೆ. ಒಂದ್ ಟೈಮ್ಲಿ ಅವನು ಕತ್ತೆ ಎಲ್ಲ ಇಸಕ್ತಿರ್ತಾನೆ, ಇವಳು ಏನೋ ಹೋಗ್ಬೇಕು ಅಂತ ಟೈಮ್ಲಿ ಕೈ ಚುತ್ತಾಳೆ, ಆ ಕಡೆ ತಿರುಗ್ಬಿಟ್ಟು ಕಾಲಿಗೆ ಚುತ್ತಾಳೆ, ಎಲ್ಲ ಆ ಕಡೆ ಚುಚ್ಬಿಟ್ಟು ಅವಾಗ ಏನ್ ಮಾಡೋದನ್ ಗೊತ್ತಿಲ್ಲದೆ ಇರ್ಬೇಕಾರೆ ಒಂದ್ ಟೈಮ್ಲಿ ಅವನು ವಿಲ್ಲನ್ ತಗೊಳಕೊಂಡ್ಬಿಡ್ತಾನೆ. ತಗೊಳಕೊಂಡಾಗ ಏನೋ ಚುಚ್ಚಬೇಕು,
ಬಾಯಿ ಹತ್ರಕ್ಕೆ ತಗೊಂಡೋದ್ರೆ ಅವ್ನ ಕೈಲಿ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟು ಟೈಟಾಗಿ ಹಿಡ್ಕೊಂಡಿರ್ತಾನೆ. ಅದನ್ನ ಬಿಚ್ಚಕ್ ಬಿಡ್ದೆ, ಅವಳನ್ನ ಚುಚ್ಚಕ್ ಬಿಡ್ದೆ. ಹಿಂಗೆ ಇವಳು ಚೆನ್ನಾಗಿ ಪ್ರೆಷರ್ ಹಾಕ್ಬಿಟ್ಟು ಚುಚ್ಬಿಟ್ಟು ಆ ಬಾಯಿ ಇದೆಯಲ್ಲ, ಆ ಬಾಯಿ ಕೆನ್ನೆಯಿಂದ ಫುಲ್ತಿ ಕಿತ್ತಾಕ್ಬಿಡ್ತಾಳೆ. ಹಂಗೆ ಎದ್ಬಿಟ್ಟು ತಡಿಯಕ್ ಆಗ್ತಿರಲ್ಲ ಅವ್ನಿಗೆ, ಪ್ರಾಣ ಹೋದಂಗೆ ಆಗ್ಬಿಟ್ಟಿರುತ್ತೆ. ಇನ್ನೇನ ಮುಗಿದ ಕತೆ ಒಂದು ತಂದ್ಬೇಕಾದ್ರೆ ಅಷ್ಟಲ್ಲ ಅವ್ನ ಕಡೆ ಅವ್ನು ಬಂದ್ಬಿಡ್ತಾನೆ. ಅವ್ನು ಶಾರ್ಟ್ಗನ್ ತಗೊಂಡ್ಬಂದ್ಬಿಡ್ತಾನೆ ಶೂಟ್ ಮಾಡಕ್ಕೆ. ಜಸ್ಟ್ ಮಿಸ್ಸಲ್ಲಿ ಹೀರೋನ್ ಬಚಾವ್ ಆಗ್ತಾಳೆ. ಇವಳಿಗೂ ತುಂಬಾ ಏಟ್ ಆಗಿರುತ್ತೆ ಕೈಯೆಲ್ಲ. ಸ್ವಲ್ಪ ಇವನು ಕೂದಿದ್ನಲ್ಲ, ಅವಳು ಹೋಗ್ಬಿಟ್ಟು ಅವ್ನ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಅವಸ್ಕೊಂಡ್ಬಿಟ್ಟು. ಅವನು ಇನ್ನೂ ಮಾಡ್ಕೊಂಡು ಶೂಟ್ ಮಾಡಿ ಬುಲೆಟ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಅವ್ನಿಗೆ. ಬುಲೆಟ್ ಎಲ್ಲ ಖಾಲಿ ಆದ್ಮೇಲೆ ಇವಳು ಏನ್ ಮಾಡ್ತಾಳೆ, ಆ ಬೆಡ್ ಇದೆಯಲ್ಲ, ಆ ಬೆಡ್ ಮೇಲೆ ನಿಂತಿರ್ತಾಳೆ. ಆ ಬೆಡ್ ರಗ್ನ ಎಳಿತಾಳೆ, ಅವ್ನು ಕೆಳಗೆ ಬಿದ್ದೋಗ್ಬಿಡ್ತಾನೆ. ಆ ಟೈಮ್ಲಿ ಇವಳು ಚುಚ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾಳೆ. ಈಚೆ ಬಂದು ನೋಡಿದ್ರೆ ಅಲ್ಲೊಬ್ಬ ಈಚೆ ಕಡೆ ವೆಯ್ಟ್ ಮಾಡ್ತಿರ್ತಾನೆ. ಏನಂದ್ರೆ ಕಾಲು ಬೆಲ್ಟ್ ಬೇರೆ ಹಾಕೊಂಡವನೆ. ಈ ಬೆಲ್ಟ್ ಏನಕ್ಕೆ ಹಾಕ್ತಾರೆ ಅಂದ್ರೆ, ಈ ಪೊಲೀಸ್ನವರು ಬೇಲಿಂದ ಈಚೆ ಬಂದಿರ್ತಾರಲ್ಲ, ಅಂದ್ರೆ ಅವ್ರದ್ದು ಹಿಂದೂ ಶಿಕ್ಷೆ ಕಾಲೇ ಮುಗ್ದಿರಲ್ಲ, ಜೈಲಿಂದ ಈಚೆ ಬಂದಿರೋದು ಮುಗ್ದಿರಲ್ಲ ಅಂತವ್ರಿಗೆ ಆ ತರ ಟ್ರ್ಯಾಕಿಂಗ್ ಡಿವೈಸ್ ಹಾಕಿರ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತವ್ರೆ ಅಂತ ಟ್ರ್ಯಾಕ್ ಮಾಡ್ಬೋದು. ಒಂದಷ್ಟು ಸರೌಂಡಿಂಗ್ ಏರಿಯಾಸ್ಲಿ ಮಾತ್ರ ಇರಕ್ಕಾಗೋದು. ಆ ತರ ಇರೋನು ಭಯನೇ ಇಲ್ದೆ ಆ ಮರ ಕುಯ್ತಾರಲ್ಲ, ಆ ಮಿಷಿನ್ ತಗೊಂಡ್ಬಂದವನೆ ಇವನ್ನ ಸಾಯ್ಸಕ್ಕೆ ಅಂತ. ಇವನು ಗರ್ರ ಅಂತಿರ್ತಾನೆ. ಇವಳು ಹೆಂಗ್ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಅಷ್ಟೆಲ್ಲ ಡೋರ್ ಪಕ್ಕ ನಿಂತಿರ್ತಾನ. ಒಂದ್ ಹುಡುಗಿ ಬಾಗ್ಲು ಜೋರಾಗಿ ತೆಗಿತಾಳೆ. ಆ ಮಿಷಿನ್ ಅವ್ನ್ ಕಾಲಿಗೆ ಕೂದ್ಬಿಡುತ್ತೆ, ಅವ್ನ್ ಕಾಲೇ ಕಟ್ಟಾಗ್ಬಿಡುತ್ತೆ. ಅವ್ನ್ ಬಡ್ಕೊಂತವನೆ. ಆ ಟೈಮ್ಲಿ ಹೀರೋಯಿನ್ ಜೊತೆ ಅವಳು ಓಡೋಗ್ಬಿಡ್ತಾಳೆ. ಆಮೇಲೆ ಎಸ್ಕೇಪ್ ಆಗ್ಬಿಡ್ತಾನೆ. ಅಂದ್ರೆ ಅವ್ನ್ ಏಟ್ ಬಿದ್ದಿತ್ತಲ್ಲ, ಆ ಟೈಮ್ಲಿ ಎಸ್ಕೇಪ್ ಆಗ್ಬಿಟ್ಟಿರ್ತಾನ ಅವನು. ಇವರು ಆ ಜಾಗದಿಂದ ಈಚೆ ಬಂದ್ಬಿಡ್ತಾರೆ. ಬಟ್ ಕಣ್ಬಿಟ್ಟು ನೋಡಿದ್ರೆ ಅವ್ನ್ಗೆ ಕೆನ್ನೆಲೆಲ್ಲ ಫುಲ್ ಹೊಲ್ಗೆ ಬೇರೆ ಹಾಕಿರ್ತಾರೆ. ಅವ್ನ್ ಎಷ್ಟ್ ಚೆನ್ನಾಗಿದೆ ನೋಡಕ್ಕೆ. ಹೀರೋಯಿನ್ ಎಂತ ಗತಿಗೆ ಮಾಡಿಸ್ಬಿಟ್ಟ ಅಂದ್ರೆ, ಅವನು ಮುಖನೇ ಹಾಳು ಮಾಡ್ಬಿಟ್ಟ. ಹೇಳ್ಬೇಕು ಅಂದ್ರೆ ಫುಲ್ ಮುಖ ಎಲ್ಲ ಬ್ಯಾಂಡೇಜ್ ಬ್ಯಾಂಡೇಜ್ ಸುತ್ತಿರ್ತಾರೆ. ಆ ಟೈಮ್ಲಿ ಒಬ್ಬ ಬರ್ತಾನೆ, ಅವ್ರ ಜೊತೆ ಒಂದ್ ಗ್ಯಾಂಗೇ ಬರುತ್ತೆ. ಅಂದ್ರೆ ಇವನ್ಗಿಂತ ದೊಡ್ಡ ಲೆವೆಲ್ ಅನ್ಸುತ್ತೆ ಅವನು. ಈ ಮಧ್ಯ ಕ್ರಾಫ್ಟ್ ತೆಗ್ದಿದ್ದಾನಲ್ಲ, ಇವನೇ ಈ ಗುಂಪಿಗೆ ಬಾಸ್. ಅವ್ನು ಹೇಳ್ತಾ ಇರ್ತಾನೆ, ಏನೋ ಈ ನಡುವೆ ತುಂಬಾ ದುಡ್ಡೆಲ್ಲ ಸಂಪಾದನೆ ಮಾಡ್ತಿದ್ಯ ಅನ್ಸುತ್ತೆ, ಲಂಬಾರ್ಗಿನಿ ಕಾರ್ ಅಂತೆ, ಆ ಇಡ್ಲಿ ಅಂತ ತಿರುಗ್ತಿದ್ಯಂತೆ, ಏನ್ ಸಮಾಚಾರ, ಏನಿದೆ ಸೈಡ್ ಬಿಸ್ನೆಸ್ ಅಂದಾಗ, ಇಲ್ಲ ಅದು ಪಾರ್ಟ್ ಟೈಮ್ ಜಾಬ್ ಅಂತಾನೆ. ಪಾರ್ಟ್ ಟೈಮ್ ಜಾಬ್? ನೀ ಮಾಡೋ ಫ್ರಾಡ್ ಕೆಲಸ ನನ್ಗೆ ಗೊತ್ತಿಲ್ಲ ಅಂತಿದ್ಯಾ? ಹುಡುಗಿರನ್ನ ಕರ್ಕೊಂಡ್ಬಂದ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ಅವ್ರನ್ನ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟು ಅದ್ರಲ್ಲಿ ದುಡ್ಡು ಮಾಡ್ತಾ ಇದೀಯಾ? ನಮ್ಮ ಕೆಲ್ಸಕ್ಕೆ ಒಂದ್ ಮರ್ಯಾದೆ ಅಂತ ಇಲ್ವಾ ನಿನಗೆ, ಗೊತ್ತಿಲ್ವಾ ಅಂತ ಅನ್ಬಿಟ್ಟು ಸಖತ್ ಕೋಪ ಬರ್ತಿರೋದು ಅವ್ರಿಗೆ. ಹೇಳ್ತಾ ಇರ್ತಾನೆ, ನೋಡೋ ನೀನೇ ನಮ್ ಗುಂಪಲ್ಲಿ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿದ್ದವನು, ನಿನ್ನೆ ಗತಿ ಕಾಣಿಸವಳೆ ಅಂದ್ರೆ ಅವಳು ಯಾವ ಲೆವೆಲ್ ಇರ್ಬಾರ್ದು ನನಗೆ ಗೊತ್ತಿಲ್ಲ. ಅವನ್ನ ಕರ್ಕ ಬರ್ಲಿಲ್ಲ, ನಾನು ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಎದುರ್ಬಿಟ್ಟು ಆ ಮುಖ ಇದೆಯಲ್ಲ, ಆ ಗಾಯನೇ ಹಿಡ್ಕೆ ಹೋಗ್ತಾ ಇರ್ತಾನೆ. ಇವನ್ ಯಾಕೆ ಹೀರೋಯಿನ್ ಬೇಕು ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಇವನ್ ಅಂತ ಇರ್ತಾನೆ. ಇವ್ರದೆಲ್ಲ ಒಂದು ಡ್ರಗ್ ಬಿಸ್ನೆಸ್ ಅಲ್ವಾ, ಅದರಿಂದಾಗಿ ಇವನ್ಗೆ ಅದೊಂಥರ ನಡೀತಿರ್ತಿದೆಲ್ಲ. ಈ ಸೀಕ್ರೆಟ್ ಆಗಿ ನಡೀತಿರೋದು ಇದೆಲ್ಲ ಒಂಥರ ಪೊಲೀಸ್ ಕೇಸ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ಈ ಬಾಸ್ಗೆ ಒಂದು ಟೆನ್ಷನ್ ಅಷ್ಟೇ. ಆವಾಗ ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವ್ರಿಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಹುಡುಗಿ ಅವಳು ಅಲ್ಲಿದ್ದಾಗ ಏನೇನ ಟಾರ್ಚರ್ ಅನ್ಭವಿಸ್ಲು ಅಂತ ಹೇಳ್ತಾಳೆ. ಅಲ್ಲಿ ಒಬ್ಬರು ಮನುಷ್ಯ ಥರನೇ ನಡೆಸಲ್ವಂತೆ, ಒಂಥರ ತುಂಬಾ ಕೇವಲಾಗಿ ನಡೆಸ್ತಾರೆ. ಏನಾರು ನಾವು ಅವ್ರ ಮೇಲೆ ವಿರುದ್ಧ ಹೋಗ್ಬಿಟ್ಟೆ ಅನ್ಕೋ, ನಮ್ ತೆಗ್ದಿರೋ ವಿಡಿಯೋಸ್ನೆಲ್ಲ ಫ್ಯಾಮಿಲಿ ಕಳಿಸ್ಬಿಟ್ಟು ಮರ್ಯಾದಿನೇ ತೆಗ್ದ್ಬಿಡ್ತಾರೆ. ಆ ತರ ಎಷ್ಟೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದರಿಂದಾಗಿ ನಾವು ಇಂಥ ಸಿಚುವೇಶನ್ ಇಂದ ಎಸ್ಕೇಪ್ ಆಗ್ಬೇಕು ಅಂತಂದ್ರೆ ನಾವು ಹಿಂಗೆ ಮಾಡ್ಬೇಕು. ನಾವು ಅವ್ರು ಹೇಳೋದ್ ಮಾತು ಕೇಳಲಿಲ್ಲ ಅಂದ್ರೆ ತುಂಬಾ ಕಷ್ಟ. ನಾ ಹೆಂಗಪ್ಪ ಅಲ್ಲಿಂದ ಎಸ್ಕೇಪ್ ಆಗೋದು, ನಾ ಹೆಂಗಪ್ಪ ಅಲ್ಲಿಂದ ಯಾವಾಗಪ್ಪ ನಾ ಈಚೆ ಬರ್ತೀನಿ ಅಂತಿದ್ದೆ. ಯಾರು ಬಂದು ನಾನು ಕಾಪಾಡ್ತಾರೆ ನಾ ಅನ್ಕೊಂತಿದ್ದಾಗ ನೀ ಬಂದೆ, ದೇವ್ರೇ ನನಗೆ ಕಳಿಸ್ದಂಗಿತ್ತು ಅಂತ ಯಾವ ಹುಡುಗಿ ಹೇಳ್ತಿರ್ತಾಳೆ. ಆಗ ಹೀರೋನ್ಗೂ ಏನೋ ಒಂದು ಖುಷಿ ಆಗುತ್ತೆ. ಆಮೇಲೆ ಈ ಕಡೆ ತೋರಿಸ್ತಾರೆ, ಇಲ್ಲಿ ಈ ವಿಲ್ಲನ್ಗೆ ಆಲ್ರೆಡಿ ಅವ್ನಿಗೆ ಸ್ಟಿಚಿಂಗ್ ಎಲ್ಲ ಹಾಕಿತ್ತಲ್ಲ, ಸುಮಾರಾಗಿ ವಾಸಿ ಆಗಿತ್ತು. ಅದ್ ಮಾತ್ರ ಸ್ವಲ್ಪ ಬ್ಯಾಂಡೇಜ್ ಹಂಗೆ ಇದೆ, ಮಿಕ್ಕಿದೆಲ್ಲ ಹಂಗೆ ತೆಗ್ದ್ಬಿಟ್ಟು ವಾಪಸ್ಸು ಓಡಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಾಗ ಒಂದ್ ರೂಮ್ಗೆ ಹೋಗ್ತಾನೆ. ಆ ರೂಮ್ಲಿ ಪೂರ್ತಿ ಆ ಡ್ರಗ್ಸ್ ಇರುತ್ತೆ. ಅಂದ್ರೆ ಇವರೇ ಕ್ರಿಯೇಟ್ ಮಾಡ್ತಾರೆ ಡ್ರಗ್ಸ್ ನ. ಅದಲ್ಲೊಬ್ಬ ಅವನೇ ಡಾಕ್ಟರ್ ತರ, ಸೈಂಟಿಸ್ಟ್ ತರ. ಇವನು ಆಗಿರೋ ಏಟ್ ನೋಡ್ಬಿಟ್ಟು ನಗ್ತಾ ಇರ್ತಾನೆ. ಏನೋ ಯಾರೋ ನಿನ್ ಮಗಕ್ಕೆ ಕುರ್ಪಾಕಿದ್ದು ಅಂತ ಅನ್ಕೊಂಡು ಬಿದ್ದು ನಗ್ತಿರ್ತಾನೆ. ಅಲ್ಲೇ ಒಂಥರ ಮೀನ್ ತರ ಶೇಪ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಚಿಕ್ಕ ಬಾಕ್ಸ್ ತರ ಒಂದು ಬಾಟಲ್ ತರ ಇರುತ್ತೆ. ಆ ಒಳಗೆ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ನ ಡ್ರಗ್ಸ್ ಆಗಿ ಸೇಲ್ ಮಾಡ್ತಿರ್ತಾರೆ. ಆಗ ಅವನು ಅಲ್ಲಿ ವಿಲ್ಲನ್ ಹೇಳ್ತಿರ್ತಾನೆ ಆ ಹುಡ್ಗಿನ ಹುಡುಕ್ಬೇಕು ಅಂತ. ಅವನಂತ ನೀ ಯಾಕೆ ಅಂತ ಟೆನ್ಷನ್ ತಗೋತಿದ್ಯಾ, ಆ ಹುಡುಗಿ ಒಂದ್ ರೇಟ್ ಹಾಕ್ಬಿಟ್ಟು ನೀನು ಅನೌನ್ಸ್ಮೆಂಟ್ ಮಾಡ್ಬಿಡು, ಕೊಟ್ರೆ ಇಷ್ಟು ದುಡ್ಡು ಅಂತ ಎಲ್ಲ ಹುಡ್ಕೊಂಡ್
ಕೊಟ್ಬಿಡ್ತಾರೆ ಈಸಿಯಾಗಿ ಅಂದಾಗ, ಏಯ್ ನೀನ್ ನನ್ನ ಅನ್ಕೊಂಡಿದ್ಯಾ, ಒಂದ್ ಹುಡುಗಿ ಹತ್ರ ಏಟ್ ತಿಂದಿದೀನಿ, ಅವಳು ಹುಡ್ಕಕ್ಕೆ ಇನ್ನೊಬ್ರನ್ನ ನಾನು ಹೈಯರ್ ಮಾಡ್ಲಾ, ಅವಳಿಗೆ ನಾನೇ ಸಾಕು, ನೀ ಸ್ವಲ್ಪ ಹೆಲ್ಪ್ ಮಾಡು, ಯಾಕೆಂದ್ರೆ ಅವಳ ನನ್ ಕೈಯಾರಿನೇ ನಾ ಸಾಯಿಸ್ಬೇಕು. ನನ್ ಲಂಬರ್ಗಿನಿ ಕಾರ್ನ ತಗೊಂಡ್ ಹೋಗ್ಬಿಟ್ಟಾಳೆ, ನನ್ ಜೀವನ ಇಟ್ಕೊಂಡಿದ್ದೆ ಕಾರ್ ಮೇಲೆ, ಕಾರ್ ತಗೊಂಡೋಗೋದಲ್ದೆ ನನ್ನ ಮುಖ ಹಾಳು ಮಾಡ್ಬಿಟ್ಲು. ನನ್ ಈ ಮುಖ ಇಟ್ಕೊಂಡು ನಾ ಎಲ್ಲಿ ತಿರ್ಗ್ಲಿ, ನಿನ್ಗೆ 10 ಲಕ್ಷ ಕೊಡ್ತೀನಿ ನೀ ಇದ್ ಮಾಡಿದ್ರೆ ಅಂತಾನೆ. ಅವನು ಒಪ್ಕೊಂಡ್ಬಿಡ್ತಾನೆ ಸರಿ ಅಂತ. ಆಮೇಲೆ ಈ ಕಡೆ ತೋರಿಸ್ತಾರೆ ಹೀರೋಯಿನ್. ಅವಳು ಗೊತ್ತಿರೋ ಒಂದು ಫ್ರೆಂಡ್ ಹತ್ರ ಬಂದ್ಬಿಟ್ಟು ಮಾತಾಡ್ತಿರ್ತಾಳೆ. ಈ ಫ್ರೆಂಡ್ ಯಾರು ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳಿ, ನಾ ಏನು ಹೇಳಲ್ಲ, ನೀವೇ ಹೇಳಿ. ಕಂಡಿಡಿತೀರ, ಎಷ್ಟು ದಿನ ಕಂಡಿಡಿತೀರಾ ಅಂತ ನಾನು ನೋಡ್ತೀನಿ. ಆ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾಗ, ನೋಡು ನನ್ಗೆ ಸ್ವಲ್ಪ ಗನ್ ಬೇಕು ಅಂತ ಹೇಳ್ತಾಳೆ. ಏನಕ್ಕೆ ಅಂದಾಗ, ಎಲ್ಲ ನೀ ಬಂದಿರೋದ್ ನೋಡ್ಬಿಟ್ಟು ನಾನು ಮತ್ತೆ ವಾಪಸ್ಸು ಬಾಡಿ ಗಾರ್ಡ್ ಕೆಲ್ಸಕ್ಕೆ ಬರ್ತೀಯ ಅಂತ ಅಂದ್ಕೊಂಡ್ರೆ, ನೀ ಬಂದ್ ಗನ್ ಕೇಳ್ತಿದ್ಯಲ್ಲ ಅಂದ್ರೆ, ಇಲ್ಲ ನನ್ನ ಫ್ರೆಂಡ್ ನ ಎಷ್ಟು ಚಿತ್ರಹಿಂಸೆ ಕೊಟ್ಟವ್ರೆ, ಅವಳು ಸೂಸೈಡ್ ಮಾಡ್ಕೊಳ್ಳು, ಆದ್ರೆ ವಿಷಯ ಬೇರೆ, ಅವಳು ಸೂಸೈಡ್ ಮಾಡ್ಕೊಂಡು ವಿಷಯ ಬೇರೆ, ಅವಳು ನನ್ನ ಹತ್ರ ರಿವೆಂಜ್ ತಗೊಳಕ್ ನನಗೆ ಹೇಳಿದ್ಲು, ಅದರಿಂದಾಗಿ ನಾನೇ ಆ ವಿಷಯನ ಮಾಡಬೇಕು, ಅದರಿಂದಾಗಿ ನನಗೆ ಗನ್ ಬೇಕು, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಆಗ ಇವ್ಳಿಗೆ ಏನೋ ಒಂದ್ಸಲ ಸರಿ ಪೊಲೀಸ್ನವ್ರಿಗೆ ಹೇಳ್ಬೋದಲ್ಲ ಅಂದ್ರೆ, ಅದೇ ಹೇಳಿದ್ನಲ್ಲ ಅವಳನ್ನ ನಾ ರಿವೆಂಜ್ ತಗೋಬೇಕು ಅಂತ ನನಗೆ ಸೂಸೈಡ್ ಒಂದು ಲೆಟರ್ಲಿ ಬರೆದ್ಬಿಟ್ಟು ಸತ್ತೋಗಿದ್ಲು, ನಾನು ಅವಳಿಗೆ ಕೇಳ್ಕೊಂಡಿದ್ದ ಆಸೆನ ನಾ ತೀರ್ಸ್ಬೇಕು ಅಂತ ಹೇಳ್ತಿರ್ತಾಳೆ. ಸರಿ ನೀ ಹೇಳ್ದಂಗೆ ನಾ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರ ಅವರು. ಇವಳು ಗನ್ಗೆ ಅಂತ ಅರೇಂಜ್ ಮಾಡಕ್ ಹೇಳಿದ್ನಲ್ಲ, ಇಬ್ರು ವಯಸ್ಸಾದವ್ರಿಬ್ರು ಬರ್ತಾರೆ. ಇವ್ರು ನೋಡ್ಬಿಟ್ರೆ ಒಂಥರ ಗನ್ ಸೇಲ್ ಮಾಡ್ತಾರೆ ನಂಗೆ ಕಾಣಲ್ಲ, ಆದ್ರೆ ಅವ್ರು ಆ ತರ ತೋರ್ಸ್ಕೊಂಡಿರ್ತಾರೆ. ನನ್ಗೇನೋ ಗೊತ್ತಿಲ್ಲ ಅಂತ ಇನ್ನೋಸೆಂಟ್ ತರ ಏನೋ ಆಟ ಸಾಮಾನ ಬಲೂನ್ಸ್ ನ ಮಾರಂಗೆ, ಒಂದು ಐಸ್ ಕ್ರೀಮ್ ಮಾಡಂಗೆ ಒಂದು ಅಂಗಡಿ ಇಟ್ಕೊಂತಿರ್ತಾ ಇರ್ತಾರೆ. ಅಲ್ಲಿ ಹೋದಾಗ ಹೀರೋಯಿನ್ ಗೊತ್ತಾಗುತ್ತೆ, ಓ ಇವರೆಲ್ಲ ಗನ್ ಸೇಲ್ ಮಾಡೋರೆ ಅಂತ. ಅವ್ರಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಅನ್ಸುತ್ತೆ. ಅವ್ರು ಬಂದ್ಬಿಟ್ಟು ಹೀರೋಯಿನ್ ಇಟ್ಟಿರೋ ಕಾರ್ ನೋಡ್ಬಿಟ್ಟು, ಈ ಕಾರ್ ಸೂಪರ್ ಆಗೈತಲ್ವಾ ಅಂತ ಅನ್ಕೊಂಡ್ ಮಾತಾಡ್ತಿರ್ತಾರೆ. ಮಾತಾಡ್ತಾ ಇರ್ಬೇಕಾರೆ ಅಲ್ಲಿ ಹೋಗ್ಬಿಟ್ಟು ಹೀರೋಯಿನ್ ಚೆಕ್ ಮಾಡಿದ್ರೆ ಫುಲ್ ಹಳೇ ಗನ್ಸ್ ಇರುತ್ತೆ. ಮಿನಿಮಮ್ ಅಂದ್ರೆ ಒಂದು 15-20 ವರ್ಷ ಇರ್ಬೇಕು. ಎಷ್ಟೊಂದೆಲ್ಲ ಲೋಡೇ ಆಗಲ್ಲ ಅಂತ ಕಂಡೀಷನ್ ಇರೋ ಗನ್ಸ್ ನೋಡ್ಬಿಟ್ಟು, ಈಗ ಏನ್ ಗನ್ ತಂದಿದ್ದೀರಾ, ಇವೆಲ್ಲ ಲೋಡೇ ಆಗ್ತಿಲ್ವಲ್ಲ, ನಿಮ್ಮ ಹತ್ರ ಒಳ್ಳೆ ಗನ್ಸ್ ಇಲ್ವಾ ಅಂದಾಗ, ಏನಮ್ಮ ಮಾಡೋದು ಅಂತ ಅಂದ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ಅದು ಕೂಡ ಲೋಡೇ ಆಗಲ್ಲ. ಆಮೇಲೆ ಹಿಂಗೆ ಎಷ್ಟೊಂದು ಚೆಕ್ ಮಾಡಿದಾಗ ಒಂದೊಂದಾಗ ಕೊಡ್ತಾರೆ. ಕೊಟ್ಟಾದ್ಮೇಲೆ ಒಂದ್ ಚಿಕ್ಕ ಗನ್ ಇರುತ್ತೆ. ಇದೇನು ಆಟ ಸಾಮಾನ್ ಗನ್ ಎಲ್ಲ ಇಟ್ಕೊಂಡಿದ್ದೀರಾ ಅಂದಾಗ, ಇದ ಆಟ ಸಾಮಾನ್ ಅಲ್ಲಮ್ಮ, ಇದು ವರ್ಕ್ ಆಗುತ್ತೆ, ಎರಡು ಚಿಕ್ಕದು, ಆದ್ರೆ ನೀನು ಒಂದ್ ಕೈಲಿ ಮುಚ್ಕೊಂಡ್ಬಿಡ್ಬೋದು ನೋಡಿ, ಇಲ್ಲಿ ಕಾಣೋದೇ ಇಲ್ಲ ಅಂತಂದ್ಬಿಟ್ಟು ಅದೇನೇನೋ ಮಾಡಿ ತೋರಿಸ್ತಿರ್ತಾರೆ. ಆಮೇಲೆ ನಿಮ್ಮ ಹತ್ರ ಒಳ್ಳೆ ಗನ್ ಇಲ್ವಾ ಅಂತಂದಾಗ, ಅಜ್ಜಿ ಇದೆಯಲ್ಲ, ಅಜ್ಜಿ ಹೋಗ್ಬಿಟ್ಟು ಒಂದು ಬ್ಯಾಗ್ ಹಾಕೊಂತಾರೆ, ಹಿಂದ್ಗಡೆ ಬ್ಯಾಗ್ ಹಾಕೊಂಡು ತೋರಿಸ್ತೀನಿರು ಅಂತ ಅಂದ್ಬಿಟ್ಟು ಒಂದ್ ಗನ್ ತಗೊಂಡೋಗಿ ಶೂಟ್ ಮಾಡ್ತಾರೆ ಅಂದ್ರೆ ಅದು ಫೈರ್ ಗನ್. ಅದು ಒಂದ್ ಮಿನಿಮಮ್ ಅಂದ್ರೆ ಒಂದು 40 ಅಡಿ ಹೋಗುತ್ತದು. ಅದ್ ನೋಡ್ಬಿಟ್ಟು ಬೇಕಾಗಿ ಗನ್ನು ಅಂತಂತಾರೆ. ಈ ಹೀರೋಯಿನ್ ಅದನ್ನ ತಗೊಂಡ್ಲಾ ಇಲ್ಲ ತಗೊಳ್ಳಿಲ್ವಾ ಅದನ್ನ ತೋರಿಸ್ಲಿಲ್ಲ. ಆ ಸೀನ್ ಹಂಗೆ ಕಟ್ ಆಗುತ್ತೆ. ಆಮೇಲೆ ಆ ವಿಲನ್ ಜೊತೆ ಇದ್ನಲ್ಲ ಒಬ್ಬ, ಆ ಡ್ರಗ್ಸ್ ಮಾಡೋನು, ಅವನ್ನ ತೋರಿಸ್ತಾರೆ. ಅವನ ಹತ್ರ ಹೇಳಿದ್ನಲ್ಲ 10 ಲಕ್ಷ ಕೊಡ್ತೀನಿ ನನಗೆ ಹೆಲ್ಪ್ ಮಾಡು ಅಂತ. ಅವನ್ಗೆ ಈ ಪೊಲೀಸ್ನವ್ರ ಹತ್ರ ಲಿಂಕ್ ಇತ್ತೇನು, ಅವ್ನ್ ಗೊತ್ತಿರೋ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಟ್ಟು, ಅವ್ನ್ ವಿಲನ್ ಗಾಡಿ ನಂಬರ್ ಇದೆಯಲ್ಲ, ಕಾರ್ ನಂಬರು, ಆ ನಂಬರ್ ಹೇಳ್ಬಿಟ್ಟು, ನನಗೆ ಈ ನಂಬರ್ ಇಲ್ಲಿಂದ ಇರೋ ಆ ಕಾರ್ ಎಲ್ಲಿ ಸಿಗುತ್ತೆ ಹೇಳು, ಇಲ್ಲಿ ಎಲ್ಲೋ ಇರ್ಬೇಕು, ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ, ನನಗೆ ಡೀಟೇಲ್ಸ್ ಕೊಡು ಅಂತ ಹೇಳ್ತಾನೆ. ಅವನು ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ ಪೊಲೀಸ್ನವರು. ಆಮೇಲೆ ದುಡ್ಡು ಕೊಟ್ರೆ ಎಲ್ಲ ಆಗ್ಬಿಡುತ್ತಲ್ವಾ. ಅವಾಗ ಕೊಟ್ಟ ಆದ್ಮೇಲೆ ಈ ಕಡೆ ತೋರಿಸ್ತಾರೆ. ಹೀರೋಯಿನ್ ಫುಲ್ ದುಡ್ಡನ್ನೆಲ್ಲ ಇಟ್ಕೊಂಡಿರ್ತಾಳೆ, ಅಂದ್ರೆ ಸಾರಿ ಗನ್ ಎಲ್ಲ ಇಟ್ಕೊಂಡಿರ್ತಾಳೆ. ಅವಳು ಎಷ್ಟೊಂದು ಗನ್ ಎಲ್ಲ 3-4 ತರ ಗನ್ ತಗೊಂಡಿರ್ತಾಳೆ, ಅದು ಇಟ್ಕೊಂಡಿರ್ತಾಳೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹುಡುಗಿ ಹೇಳ್ತಾಳೆ, ನೋಡು ಇವಾಗ್ಲೂ ಹೂವನ್ನು ಬೇಕಾದ್ರೆ ಒಂದ್ ಬೆಟರ್ ಲೈಫ್ ಇದೆ, ಹೊಟ್ಟೋಗ್ಬಿಡೋಣ, ಬೇಡ ನಮ್ಗೆ ಇದು ಸೇಡ್ ರಿವೆಂಜ್ ಎಲ್ಲ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ನೀನ್ ನನ್ ತಂಟೆಗೆ ಬರಬೇಡ, ನಿನ್ ಬೇಕಾಗಿರೋ ಲೈಫ್ ನ ನೀನ್ ನೋಡ್ಕೋ, ನೀ ಚೆನ್ನಾಗಿರೋ, ನೀನ್ ನನ್ ಜೊತೆ ಬರೋದು ವೇಸ್ಟ್, ಹೊಟ್ಟೋಗ್ಬಿಡು ನೀನು, ನಾನ್ ಇದರಿಂದ ಈಚೆಗೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ ಅಂತ ಹೇಳ್ತಿರ್ತಾಳೆ. ಹೀರೋಯಿನ್ ಹೇಳ್ತಾಳೆ, ನೋಡು ಏನ್ ಇವಾಗ ಈಸಿ ಅನ್ಕೊಂಡಿದ್ಯಾ ಇಲ್ಲಿಂದ ಎಸ್ಕೇಪ್ ಆಗೋದು, ಎಲ್ಲಾ ಕಡೆ ಅವರು ವಿಲನ್ ಕಡೆಯವ್ರು ಅವ್ರೆ, ನೀ ಎಲ್ಲೋದ್ರು ನಿನ್ನ ಟ್ರ್ಯಾಕ್ ಮಾಡ್ತಾರೆ, ಇವಾಗ ಹೋಗ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋದ್ ಕಲ್ತ್ಕೊ ಅಂತ ಹೇಳ್ತಾಳೆ. ಆಮೇಲೆ ಅವಳಿಗೆ ಹಿಂಗೆ ಮಾತುಕತೆ ನಡೀತಿರುತ್ತೆ. ಅವಳು ಹೋಗಿ ಮನಿಕೊಂಡ್ಮೇಲೆ ಹೀರೋಯಿನ್ಗೆ ಸ್ವಲ್ಪ ಚಿಕ್ಕದಾಗಿರೋ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅವ್ರಿಬ್ರು ಬರ್ತ್ಡೇನ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು, ಇಬ್ರು ಎಷ್ಟು ಚೆನ್ನಾಗಿದ್ರು, ಫ್ರೆಂಡ್ಶಿಪ್ ಹೆಂಗಿತ್ತು ಅಂತ ಎಲ್ಲ ತೋರಿಸ್ತಾರೆ. ಆಮೇಲೆ ಅವಳು ಮನೇಲಿ ಇರ್ತಾಳೆ, ಅದೇನೋ ಮಾಡ್ಕೊಂಡು
ಮಾಡ್ಕೊಂಡು ಇರ್ಬೇಕಾದ್ರೆ ಯಾರೋ ಇಬ್ರು ಬಂದ್ಬಿಟ್ಟು ಹೀರೋಯಿನ್ ನ ಉಸಿರಾಡಕ್ಕೂ ಬಿಡದೆ ಅಟ್ಯಾಕ್ ಮಾಡ್ತಾರೆ. ಆ ಟೈಮ್ ಸ್ವಲ್ಪ ಏಟ್ ಆಗುತ್ತೆ, ಅವಳಿಗೆ ಏನಾಯ್ತು ಅಂತ ತೋರ್ಸಲ್ಲ. ಇದೆಲ್ಲ ಆಗುತ್ತೆ. ಆ ಟೈಮ್ಲಿ ಈ ಕಡೆ ತೋರಿಸ್ತಾರೆ. ಆ ಎಡ್ಡಿದ್ನಲ್ಲ ಬಾಸ್, ಅವ್ನ್ ಕೇಳ್ತಾನೆ, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗ್ಬಿಡ್ತು, ಅವ್ನು ಕೊಟ್ಟಿದ್ದ ಡೇಟ್ ಮುಗ್ದೋಯ್ತು. ಆ ಹುಡ್ಗಿನ ಏನ್ ಮಾಡ್ದೆ ಅಂದಾಗ ಆ ಹುಡ್ಗಿನ ಆಲ್ರೆಡಿ ಕಟ್ ಮಾಡಿ ತುಂಡು ತುಂಡಾಗಿ ಪೀಸ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಒಂದ್ ನಿಮಿಷ ಇರು, ನಾನ್ ನಿನ್ಗೇನ್ ಹೇಳ್ದೆ, ಅವಳನ್ನ ಕರ್ಕೊಂಬ ಅಂತ ತಾನು ಹೇಳಿದ್ದು. ಇಲ್ದೇ ಕೆಲ್ಸಗಳೆಲ್ಲ ನೀನ್ ಮಾಡ್ಬೇಡ ಅಂತ ನಾನು ಹೇಳಿದೀನಿ. ಈಗ ಒಂದ್ ಕೆಲ್ಸ ಮಾಡು, ನಿನ್ಗೆ ಏನೇನಿಲ್ಲ ನಾ ಕೆಲ್ಸ ಕೊಟ್ಟಿದ್ದನು ನಿನ್ ಪಕ್ಕದಲ್ಲಿ ನಿಂತಿದ್ದಾನ ಅವ್ನಿಗೆಲ್ಲಾನು ಕೊಟ್ಬಿಟ್ಟು ಅವ್ನಿಗೆ ಒಪ್ಪಿಸ್ಬಿಟ್ಟು ನೀವ್ ಬಿಟ್ಬಿಟ್ಟು ಹೋಗ್ತಾ ಇರು ಅಂತಾನೆ. ಅವಾಗ ಏನ್ ತಲೆ ಕೆಡ್ಸ್ಕೊಳ್ಳೇಬೇಡ, ಈಗ ನಿಂದೇನ್ ಬೇಕೋ ನೀನ್ ಮಾಡ್ಕೊ ಹೋಗು. ಈಗ ಇಷ್ಟ ದಿನ ಹೆಂಗ್ ನೆಮ್ಮದಿಯಾಗಿದ್ದೆ, ಇವಾಗ ಗೊತ್ತಾಗುತ್ತೆ ನಿಂಗೆ ನೆಮ್ಮದಿ ಅನ್ನೋದೇನು ಅಂತ. ಯಾಕಂದ್ರೆ ನನ್ನ ಜೊತೆ ಇರೋದ್ರಿಂದಾನೇ ನೀನ್ ನೆಮ್ಮದಿಯಾಗಿ ಇದ್ದಿದ್ದು ಅಂತ ಹೇಳ್ತಾರೆ. ಆಗ ಇಲ್ಲ ನೀವ್ ತಲೆ ಕೆಡ್ಸ್ಕೊಂಬೇಡಿ, ನೀವ್ ಇದೀರಾ ಅಂತ ಏನ್ ನಾನು ನೆಮ್ಮದಿಯಾಗಿರ್ಲಿಲ್ಲ. ನನಗೂ ಬಿಸ್ನೆಸ್ ಮಾಡೋದು ಚೆನ್ನಾಗ್ ಗೊತ್ತು, ನನಗೆ ಹೆಲ್ಪ್ ಇಲ್ದೆ ನಾನು ಮಾಡ್ತೀನಿ ಅಂತಂತಾನೆ. ಹೌದಾ, ಮಾಡಿ ತೋರ್ಸು ನೋಡೋಣ ಅಂತ ಹೇಳ್ತಾರೆ. ಆಗ ಅಲ್ಲಿ ಒಂದು ಹುಡ್ಗಿನ ಕಟ್ಟಾಕಿರ್ತಾರೆ, ಅದೇ ಹೀರೋಯಿನ್ ಜೊತೆ ಇದ್ಲಲ್ಲ ಅದೇ ಹುಡ್ಗಿ. ಅದು ನೋಡಿದಾಗ ಇವಳು ಹೇಳು ಅಂತ ಕೇಳಿದಾಗ ಅವಳು ಆ ಹುಡ್ಗಿ ಜೊತೆ ಇದ್ಲು ಹೀರೋಯಿನ್ ಜೊತೆ ಅಂದಾಗ, ನೀ ಮಾಡಿದ ಕೊಲೆನ ಅವಳು ನೋಡಿದಾಳ್ ತಾನೆ, ಮತ್ತೆ ನೀ ಯಾಕೆ ಅವಳನ್ನ ಇಟ್ಕೊಂಡಿದ್ಯಾ, ಅವಳ ಕತೆನೂ ಮುಗಿಸ್ಬಿಡು ಅಂದ್ರೆ, ಇಲ್ಲ ಅವಳ ಕತೆ ಮುಗ್ಸಕ್ಕೆ ಏನ್ ಬೇಕಾಗಿಲ್ಲ, ಇವಳು ತುಂಬಾ ಎದುರ್ಕೊಂತಾಳೆ, ಇವಳೇನ್ ಯಾರ ಹತ್ರನು ಮಾತು ಬಿಡಲ್ಲ, ನಾ ತಲೆ ಕೆಡ್ಸ್ಕೊಳ್ಳೋದ ಇದ್ರ ಬಗ್ಗೆ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇವಳು ಪ್ರಾಬ್ಲಮ್ ಇಲ್ಲ ಅಂದಾಗ, ನನಗೇನ್ ಆಗ್ಬೇಕು, ನಿನಗೆ ಒಂದ್ಸರಿ ತಿಂದ ಮೇಲೆ ಬುದ್ಧಿ ಬರೋದು ಅಂದ್ಮೇಲೆ ತಿನ್ನು, ನನಗೇನಾಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರ ಅವ್ರ ಬಾಸು. ಆಮೇಲೆ ಆ ಹುಡ್ಗಿ ಇದ್ಲಲ್ಲ, ಆ ಹುಡ್ಗಿ ಹತ್ರ ಹೋಗ್ಬಿಟ್ಟು ನೀರ್ನೇ ಉಯ್ತಾ ಇರ್ತಾನೆ, ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಹೇಳ್ತಿರ್ತಾನೆ, ಏನು ನಿನ್ನ ಬೀದಿ ನಾಯಿ ನಡೆಸ್ತಿದ್ದೆ, ನನ್ ಮನೇಲಿ ಸಾಕಿರೋ ನಾಯಿ ತರ ನಡೆಸ್ತಿದ್ದಾನೆ, ನೀನು ನನ್ನ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಬಿಟ್ಬಿಟ್ಟು ಹೋದಲ್ಲ, ನನಗೆ ಮೋಸ ಮಾಡ್ದಲ್ಲ, ಸರಿನಾ? ಅಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಾನೇ ನೀನು ಹೋಗು ಅಂತ ಬಿಟ್ಬಿಡ್ತಿದ್ದೆ, ಯಾಕಂದ್ರೆ ಬೇಜಾರಾಗ್ಬಿಟ್ಟಿರೋದು. ನೀ ಏನ್ ಹಿಂಗ್ ಆಡ್ತಾ ಇದೀಯಲ್ಲ, ನಿನ್ ಬುದ್ಧಿ ತೋರ್ಸ್ಬಿಟ್ಟೆ ತಾನೆ, ಏನು ಅವಳೇನ್ ನಿನ್ಗೆ ಪೂರ್ತಿ ಎಲ್ಲಾ ಕೆಲ್ಸದಲ್ಲಿ ಹೆಲ್ಪ್ ಮಾಡ್ತೀನಿ, ನಿನ್ನ ಬದುಕಿಸ್ತೀನಿ ಅಂತ ಹೇಳ್ಬಿಟ್ಲಾ, ಅದನ್ನ ತಲೆ ಇಟ್ಕೋಬೇಡ, ಅದೇ ಕೆಲ್ಸ ಎಲ್ಲ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇವ್ನ್ ಮಾತಾಡ್ತಿರೋದ್ ನೋಡಿದ್ರೆ ಹೀರೋಯಿನ್ ಇವ್ನ್ ಸಾಯಿಸಿಲ್ಲ ಅನ್ಸುತ್ತೆ. ಅಲ್ಲಿ ಸುಳ್ಳು ಹೇಳ್ಬೇಕು ಅಂತ ಸುಳ್ಳು ಹೇಳವನೆ. ಆಮೇಲೆ ಅವಳನ್ನ ಕೇಳಿದಾಗ ಅವಳು ಎಷ್ಟೊಂದು ವಿಷಯ ಹೇಳೋದಿಲ್ಲ, ಬಾಯಲ್ಲಿ ಸೈಲೆಂಟ್ ಆಗಿರ್ತಾಳೆ. ಆವಾಗ ಒಂದು ಐಟಮ್ ಇರುತ್ತಲ್ಲ ಕೋಲ್ ತರ ಕಬ್ಬಣದ್ದು, ಅದನ್ನ ತಗೊಂಡ್ಬಿಟ್ಟು ಎದ್ದು ನಿಂತ್ಕೊ ಅಂತ ಅಂದ್ಬಿಟ್ಟು ಹಿಂದೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಹೊಡಿತಾನೆ. ಅದನ್ನ ತೋರ್ಸಲ್ಲ, ಬಟ್ ಅದು ಹೊಡಿಯೋದ್ ಸೌಂಡ್ ಕೇಳಿದ್ರೆ ಪಾಪ ಅಂತ ಅನ್ಸುತ್ತೆ. ಆಮೇಲೆ ಈ ಕಡೆ ತೋರಿಸ್ತಾರೆ, ಅಲ್ಲಿ ವಿಲನ್ ಕಡೆ ಇದ್ನಲ್ಲ, ಅವ್ನು ಎಲ್ಲಾ ಪೊಲೀಸ್ನವ್ರಿಗೂ ದುಡ್ಡು ಕೊಟ್ಬಿಟ್ಟಿದೀನಿ, ಅವರೆಲ್ಲ ನಮ್ ಕಡೆನೆ, ತಲೆ ಕೆಡ್ಸ್ಕೊಂಬಿಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದ್ ಯಾರ ಜೊತೆ ಮಾತಾಡ್ತಾನೆ ಗೊತ್ತಿಲ್ಲ. ಆಮೇಲೆ ಇವರು CCTV ಕ್ಯಾಮ್ರಾ ನೋಡ್ಕೊಂಡ್ ಕೂತಿರ್ತಾರೆ. ಆ ರಿಸೆಪ್ಷನ್ ಇದ್ನಲ್ಲ ಒಬ್ಬ, ಅವನು ಚೆಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಓದೋನು ತುಂಬಾ ಹೊತ್ತಾಗುತ್ತೆ, ಬರೋದೇ ಇಲ್ಲ. ಅಲ್ಲಿ ಒಬ್ಬ ಕಾಲ್ಗೆ ಒಂದ್ ಇದಾಕೊಂಡಿದ್ನಲ್ಲ, ಆಲ್ರೆಡಿ ಗರ್ಗಸ ಇಟ್ಕೊಂಡ್ ಬಂದ್ಬಿಟ್ಟು ಅವನು ಏಟ್ ಮಾಡ್ಕೊಂಡಿದ್ನಲ್ಲ, ಅವನಲ್ಲಿ ಅದು ಮಿಷಿನ್ ಹಾಕೊಂಡಿರ್ತಾನೆ ಕಾಲ್ಗೆ. ಅದು ಏನಂತಂದ್ರೆ ಅದನ್ನ ತೆಗ್ದಾಕ್ಬಿಟ್ರೋ ಇಲ್ಲ ಅದು ಡಿಸ್ಕನೆಕ್ಟ್ ಆಗೋಯ್ತು ಅಂದ್ರೆ ಪೊಲೀಸ್ನವರು ಅವ್ನ ಟ್ರ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ. ರೀಸೆಂಟ್ ಆಗಿ ಅದ್ರ ಮೇಲೆ ಒಂದು ಫಿಲಮ್ ಬಂತು, ಅದು ಚೆನ್ನಾಗಿದೆ, ನೋಡ್ತೀನಿ ಅದನ್ನು ಹಾಕಕ್ಕೆ. ಅಂದ್ರೆ ಅದು ತೆಗೆದ್ಬಿಟ್ರು ಅಂದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ ಬಂದ್ಬಿಟ್ಟು, ಮತ್ತೆ ಅವ್ನು ಈಚೆಗೆ ಬೇಲ್ ಮೇಲೆ ಬರಕ್ ಆಗೋದೇ ಇಲ್ಲ. ಆ ತರ ಇರೋ ಸಿಚುವೇಶನ್ ಅದಕ್ಕೆ ಚಾರ್ಜ್ ಹಾಕಿರ್ತಾನೆ. ಚಾರ್ಜ್ ಹಾಕಿದಾಗ ಏನ್ ಮಾಡ್ತಾನೆ, ಅದನ್ನ ತೆಗ್ದಾಕ್ಬಿಟ್ಟು ನೋಡಕ್ಕೆ ಅಂತ ಹೋಗ್ತಾನೆ. ನೋಡಕ್ ಹೋದಾಗ ಹೀರೋಯಿನ್ ಹತ್ರ ತಗೊಳಕ್ ಹೋಗ್ತಾನೆ. ಆ ಜಾಗದಲ್ಲಿ ಬಂದಿರೋದು ಹೀರೋಯಿನ್, ಆಲ್ರೆಡಿ ಆ ರಿಸೆಪ್ಷನ್ ಇದನ್ನ ಅವನು ಸಾಯಿಸ್ಬಿಟ್ಟು ಬಂದಿರ್ತಾಳೆ. ಅಲ್ಲಿ ಹೋದ್ಮೇಲೆ ಅವನ ಹತ್ರ ಕೇಳ್ತಿರ್ತಾಳೆ, ಎಲ್ಲಿ ಅವನು ಅಂತ ಕೇಳ್ತಾಳೆ. ಅವ್ನ್ ಏನ್ ಹೇಳ್ದಾಗ ಗೊತ್ತಿಲ್ಲ, ಬಟ್ ಅದು ಗನ್ ತಗೋ ಶೂಟ್ ಮಾಡ್ಬಿಡ್ತಾಳೆ. ಶೂಟ್ ಮಾಡ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಆ ವಿಲ್ಲನ್ ಬಾಸ್ ಇದ್ನಲ್ಲ, ಆ ಜಾಗಕ್ಕೆ ಹೋಗ್ತಿರ್ತಾಳೆ. ಅಲ್ಲಿ ಲಿಫ್ಟ್ ಅಲ್ಲಿ 3 ಜನ ಇರ್ತಾರೆ, ತಲೆನೇ ಕೆಡ್ಸ್ಕೋದಿಲ್ಲ, ಅವಳ ಪಾಡ್ ಒಳಗೆ ಹೋಗಿ ನಿಂತ್ಕೊಂತಾಳೆ. ಭಯನೇ ಇಲ್ಲ ಹೀರೋಯಿನ್ಗೆ. ಈ ಸೀನ್ ಒಂದ್ ಮಾಸ್ ಸೀನ್ ಇದೆ, ಅದ್ ನೋಡಿ ತೋರಿಸ್ತೀನಿ. ಆ ಅಂಡರ್ಗ್ರೌಂಡ್ ಹೋಗ್ತಿರತ್ತ ಲಿಫ್ಟ್, ಆ ಇರೋರು ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಿರೋರು, ಇವಳು ಅಂತ ತಿರುಗಿ ನೋಡೋ ಅಷ್ಟೆಲ್ಲ ಹೀರೋಯಿನ್ ಕೆಳಗ್ ಬರೋಷ್ಟ್ರಿ ಎಲ್ಲರ ಕತೆನೂ ಮುಗಿಸ್ಬಿಡ್ತಾಳೆ. ಈಚೆ ಬರ್ತಾಳೆ, ಆಮೇಲೆ ಒಳಗ್ ನುಗ್ತಾಳೆ. ಒಳಗ್ ನುಗ್ದಾಗ ತುಂಬಾ ಜನ ನಿಂತಿರ್ತಾರೆ ಕೆಲಸ ಮಾಡ್ತಾ. ಅಲ್ಲಿ ತುಂಬಾ ಗಿಡಗಳಿರುತ್ತೆ. ಆ ಗಿಡನೇ ಅದು ಡ್ರಗ್ಸ್ ನ ಕ್ರಿಯೇಟ್ ಮಾಡೋ ಗಿಡ. ಆ ಗಿಡದಲ್ಲಿರೋ ಹೂವಲ್ಲಿ ಏನೋ ಮಾಡ್ತಾರೆ ಅನ್ಸುತ್ತೆ. ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಇವಳಿಗೊಂಚೂರು ಭಯನೇ ಇಲ್ಲ, ಸುತ್ತಮುತ್ತ ಇರೋರೆಲ್ಲ ರೌಡಿಗಳೇ. ಅಲ್ಲಿ
ಒಳಗೋದಾಗ ಎಲ್ಲಾರ ಹತ್ರನು ಅಟೆನ್ಷನ್ ಗ್ಯಾದರ್ ಮಾಡಕ್ಕೆ ಅಲ್ಲಿರೋ ಒಂದು ಪಾರ್ಟ್ನ ಹೊಡಿತಾಳೆ. ಹೊಡೆದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಂದ್ ನಿಮಿಷ, ನಾನು ಒಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಕೊಡಲ್ಲ. ನೀವು ಅಕಸ್ಮಾತ್ ಬೇರೆ ಆನ್ಸರ್ ಮಾಡಿದ್ರಿ ಅನ್ಕೊಳ್ಳಿ, ನಿಮ್ ಕತೆ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ನಾ ಇರೋದೇ ಹಂಗೆ. ಈಗ ನಾನು ಕ್ವಶನ್ ಕೇಳ್ತೀನಿ, ಒಂದ್ ಚಿಕ್ಕ ಸ್ಕೂಲ್ ಹುಡುಗಿ ಇದ್ಲು ತಾನೆ, ಅವಳು ಎಲ್ಲಿ ಅಂತ ಕೇಳ್ತಾರೆ. ಆಗ ಅಲ್ಲಿರೋನು ಯಾರು ಮಾತಾಡದೆ ಹಂಗೆ ಮೊಕ್ಕ ನೋಡ್ತಿರ್ತಾರ. ಅಲ್ಲಿ ಬಾಸ್ ಇದ್ನಲ್ಲ, ಅವ್ನು ಬಂದ್ಬಿಟ್ಟು, ಓ ಬಟ್ ಸುಳ್ಳು ಹೇಳ್ದಾನ ಅವನು, ನೋಡು ಆ ವಿಲ್ಲನ್ ಇದನ್ನ ನಿನ್ನ ಸಾಯಿಸ್ಬಿಟ್ಟು ತುಂಡಾಗಿ ಪೀಸ್ ಮಾಡ್ಬಿಟ್ಟೆ ಅಂತ ಹೇಳ್ದ. ಬರೀ ಸುಳ್ಳು ಹೇಳಿದಾನೆ. ಈಗ ನಿನ್ಗೂ ನನಗೂ ಸಂಬಂಧವೇ ಇಲ್ಲ, ಏನ್ರಲ್ಲೂ ಜಗಳಾಡ್ಬೇಕಾಗಿಲ್ಲ, ಬಾಯ್ಲಿ ಒಂದು ನಿಮಿಷ ಕೂತ್ಕೊಬ ಮಾತಾಡೋಣ ಅಂತಾನೆ. ಅವ್ನು ಹೇಳ್ತಿರೋದ್ನು ಕೇಳಿಸ್ಕೊಳ್ದೆ ಹೀರೋಯಿನು ಗನ್ ತಗೊಂಡು ಹಂಗೆ ಅವನ ಹಣೆಗೆ ಶೂಟ್ ಮಾಡ್ತಾಳೆ. ಮೇನ್ ಬಾಸ್ನೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಅವಾಗ್ಲೇ ಸುತ್ತಮುತ್ತ ಇರೋ ಜನಗಳಿಗೆ ಭಯ ಆಗುತ್ತೆ. ಈ ಸೀನ್ಲಿ ಇಮ್ಯಾಜಿನ್ ಮಾಡು, ಒಂದ್ ಅಷ್ಟು ಜನ ಗುಂಪು ಆ ಹೆಡ್ ಬಾಸ್ನ ಸಾಯಿಸೋಳೆ, ಇವನ್ನ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಆ ಟೈಮ್ಲಿ ಫುಲ್ಲು ಇವಾಗ ಯಾರು ಹೇಳ್ತಾ ಇಲ್ಲ, ಈ ಜಾಗ ಪೂರ್ತಿ ನಾಸ್ತಿ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ತಗೊಂತಾಳೆ ಶೂಟ್ ಮಾಡಕ್ಕೆ. ಸಖತ್ತಾಗಿ ಫೈಟ್ ಮಾಡ್ತಾಳೆ. ಅವಾಗ ಇನ್ನೊಂದ್ಸರಿ ಶೂಟ್ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಗನ್ನು ವರ್ಕ್ ಆಗಲ್ಲ. ಇವಳಿಗೆ ಅವಾಗ ಅನ್ಲಾಕ್ ಇದೆ ಅನ್ಸುತ್ತೆ ಅವತ್ತು. ಅವಾಗ ಅಲ್ಲಿರೋರೆಲ್ಲ ಆ ಗಿಡನೆಲ್ಲ ಕಟ್ ಮಾಡಕ್ಕೆ ಅಂತ ಚಾಕು ಇಟ್ಕೊಂಡಿರ್ತಾರಲ್ಲ, ಎಲ್ಲಾರು ಹೊಡಿಯಕ್ ಬಂದ್ಬಿಡ್ತಾರೆ. ಬಿಡ್ತಾರ, ಅವ್ನ ಬಾಯ್ಸ್ನ ಸಾಯಿಸ್ಬಿಟ್ಟವನೇ ಬಿಡ್ತಾರ. ಅವಾಗ ಅಲ್ಲಿರೋ ಹಂಗೆ ಎಸ್ಕೇಪ್ ಆಗ್ಬಿಟ್ಟು ಹತ್ತಾಗಂತೆ ಅಂತ ಬರೋರ್ನೆಲ್ಲ ಹೊಡಿತಿರ್ತಾಳೆ ಫೈಟ್ ಮಾಡ್ಕೊಂಡು. ಗನ್ ಇತ್ತು ಅಂದ್ರೆ ಹತ್ತದಲ್ಲಿ ಇದ್ರೆ ಶೂಟ್ ಮಾಡೋದು ತುಂಬಾ ಹಿಂಸೆ, ಫೈಟ್ ಮಾಡ್ಲೇಬೇಕಾಗತ್ತೆ. ದೂರದಲ್ಲಿ ಇದ್ರೆ ಮಾತ್ರ ಈಸಿ ಆಗಿರೋದು ಗನ್ ಇದ್ರೆ. ಆ ತರ ಸಿಚುವೇಶನ್ ಎಲ್ಲ ಅವಳು ಶೂಟ್ ಮಾಡ್ತಾಳೆ, ಏಟು ತಿಂತಾಳೆ, ಏಟು ಹೊಡಿತಾಳೆ, ಚಾಕು ಬೇರೆ ಇಟ್ಕೊಂಡಿರ್ತಾಳೆ ಕೈಲಿ. ಬಂದವ್ರಿಗೆಲ್ಲ ಹಾಕೊಂಡು ಚುತ್ತಾ ಇರ್ತಾಳೆ. ಸುತ್ತಮುತ್ತ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಅದ್ರ ಭಯ ಅಂತೂ ಬಿಡಲ್ಲ, ಎಲ್ಲಾರನು ಹೊಡಿತಾಳೆ ಮಾತ್ರ. ಒಂದ್ ಟೈಮ್ ಏನಾಗುತ್ತೆ, ಚೆನ್ನಾಗಿ ಏಟ್ ತಿಂತಾಳೆ. ಅಲ್ಲಿರೋರೆಲ್ಲ ಇವಳನ್ನ ಈಚೆಗೆ ತಳ್ಬಿಡ್ತಾರೆ ಕೆಳಗೆ. ಇನ್ನೇನು ಕತೆ ಮುಗೀತು ಅಂತ ಅನ್ಬೇಕಾದ್ರೆ ಆ ಟೈಮ್ ನಮ್ಗೆ ಗನ್ ಸಿಗುತ್ತೆ. ಆ ಗನ್ ತಗೊಂಡು ಅದರಲ್ಲೂ ಶೂಟ್ ಮಾಡ್ತಾಳೆ. ಅದರಲ್ಲೂ ಜಸ್ಟ್ ಮಿಸಲ್ಲಿ ಬಚ್ಚ ಹೋಗ್ತಾಳೆ. ಆಗ ಒಬ್ಬನ್ನ ಹಿಡಿದು ಬಿಡ್ತಾಳೆ. ಹಿಡಿದಾಗ ಆ ಬಾಸ್ ಜೊತೆ ಇದ್ದವನು ಅವ್ನು ನೋಡಕ್ ಸ್ವಲ್ಪ ಆ ಲೆವೆಲ್ ಇರ್ತಾನ. ಅವ್ನು ಹೋಗ್ಬಿಟ್ಟು ಅವನು ವಿಲ್ಲನ್ ಎಲ್ಲಿ ಅಂತ ಕೇಳಿದಾಗ ನಿಂಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅವ್ನು ಕೆಟ್ಟ ಮಾತಲ್ಲಿ ಬೈತಾನೆ. ಅದ ಅಂದಾಗ ಆಗ ನೀ ಯಾಕೆ ಬದುಕಿದ್ಯಾ ಅಂತ ಅಂದ್ಬಿಟ್ಟು ಅಲ್ಲಿ ಸುತ್ತಮುತ್ತ ಗ್ಲಾಸ್ ಪೀಸ್ ಬಿದ್ದಿರುತ್ತೆ. ಆ ಕೈಲಿ ಇದ್ದೆ ಅದು ಎತ್ಕೊಂಡು ಬಾಯೊಳಗೆ ತುರ್ಕ್ಬಿಟ್ಟು ಕೈ ತಕೊಂಡು ಚೆನ್ನಾಗಿ ಗುತ್ತಾಳೆ. ಏನಾಗುತ್ತೆ, ಒಳಗಡೆ ಪೂರ್ತಿ ಕಿತ್ತಿ ಎಲ್ಲ ಕೆರ ಇಡ್ಬಿಡ್ತದೆ ಬಾಯಿಲಿ. ಆ ಟೈಮ್ ಅವ್ನು ನಿಜಲ್ಲೂ ಬದುಕಿರ್ತಾನ, ಚಾನ್ಸ್ ಇರೋದು ಡೌಟೇ. ಆಮೇಲೆ ಈಚೆ ಕಡೆ ಬರ್ತಾಳೆ. ಬಂದಾಗ ಎದುರುಗಡೆ ಇದ್ನಲ್ಲ, 10 ಲಕ್ಷಕ್ಕೆ ಆರ್ಡರ್ ಕೊಟ್ಬಿಟ್ಟು ಹೇಳಿದ್ನಲ್ಲ, ನಾನು 10 ಲಕ್ಷ ಕೊಡ್ತೀನಿ ಹೆಲ್ಪ್ ಮಾಡು ಅಂತ, ಅವನು ಒಂದು ಗಾಡಿ ತಗೊಂಡ್ ಬರ್ತಾ ಇರ್ತಾನೆ. ಅವ್ನು ನೋಡಿದಾಗ ಇವಳಿಗೆ ಡೌಟ್ ಬರಲ್ಲ, ಸುಮ್ನಾಗ್ ಬಿಡ್ತಾಳೆ. ಬಟ್ ಆದ್ರೆ ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ನೋಡಿದಾಗ ಹುಡುಗಿ ಇರ್ತಾಳೆ, ಆ ಯೂನಿಫಾರ್ಮ್ ಹಾಕೊಂಡಿಲ್ಲಲ್ಲ ಅವಳು, ಹೀರೋಯಿನ್ ಜೊತೆ ಇದ್ದವಳು. ಅವಳು ನೋಡಿದಾಗ ಇವಳಿಗೆ ಕನ್ಫರ್ಮ್ ಆಗ್ಬಿಡ್ತು ಇವನು ಅವನ ಜೊತೆ ಸೇರಿದವನು ಅಂತ. ಅವಳಿಗೆ ಚೆನ್ನಾಗಿ ಏಟ್ ಹೊಡೆದಿರ್ತಾರೆ. ಅಂದ್ರೆ ಅವ್ನು ಹೊಡಿತಿದ್ನಲ್ಲ ಅವಾಗ್ಲೇ ತುಂಬಾ ಏಟ್ ಹೊಡೆದು ಪಾಪ ಅವಳು ಮೂರ್ಛೆ ಹೋಗಿದ್ದಾಳ, ಇಲ್ಲ ಸತ್ತೋಗ್ಬಿಟ್ಲಾ, ಇಲ್ಲ ಡೆಡ್ ಬಾಡಿ ಬಿದ್ದಿದ್ಯಾ, ಏನು ಗೊತ್ತಿಲ್ಲ. ಇದ್ ನೋಡಿದಾಗ ಸಖತ್ ಕೋಪ ಬರುತ್ತೆ. ಅವನ ಹತ್ರ ಗನ್ ಇಟ್ಕೊಂಡು ಎಲ್ಲಿ ಅವಳು ಕಿರ್ತಿದ್ರು ಹಿಂದೆಗಡೆ ಶೂಟ್ ಆಗುತ್ತೆ. ಅವ್ನ ಕೈಗೆ ಶೂಟ್ ಮಾಡ್ಬಿಡ್ತಾನೆ ಅವನು. ಯಾರು ನೋಡಿದ್ರೆ ಅವನೇ ವಿಲ್ಲನ್ನು. ಈ ವಿಲ್ಲನ್ ಬಂದು ಶೂಟ್ ಮಾಡಿದ್ರಿಂದಾನೆ ಅವನಿಗೆ ಅವನ ಜೊತೆ ಅವನಿಗೆ ಉಸಿರೇ ಬರುತ್ತೆ. ಯಾಕೆಂದ್ರೆ ಜಸ್ಟ್ ಮಿಸ್ ಕತೆ ಮುಗಿಸ್ಬಿಡ್ತಿದ್ಲು. ಇವಳ ಹತ್ರ ಒಂದು ಗನ್ ಇರುತ್ತೆ. ಆ ಗನ್ನು ಆ ಒಂದು ಡಕ್ ಒಳಗ ಟ್ರಕ್ ಇದೆಯಲ್ಲ ಅದೊಳಗೆ ಒಂದು ಬಿದೋಗಿರುತ್ತೆ. ಆ ಬಿದೋಗಿದ್ದಾಗ ಇವಳ ಗನ್ನಲ್ಲಿರೋ ಬುಲೆಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಇವಳು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮ್ ಆ ಹುಡುಗಿಗೆ ಜ್ಞಾಪನ ಬಂದ್ಬಿಡುತ್ತೆ, ಅಂದ್ರೆ ಪ್ರಜ್ಞೆ ಬರುತ್ತೆ. ಆ ಟೈಮ್ ಆ ಗನ್ ಎತ್ಕೊಂಡು ಅವಳು ಆ ವಿಲ್ಲನ್ ಶೂಟ್ ಮಾಡ್ಬಿಡ್ತಾಳೆ. ಬಟ್ ಬುಲೆಟ್ ಬಿಡಲ್ಲ. ಆಗ ಅವಳು ಏನ್ ಮಾಡ್ತಾನೆ, ನನ್ನೇ ಶೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಶಾರ್ಟ್ ಗನ್ ಶೂಟ್ ಮಾಡಕ್ ಬರೋ ಅಷ್ಟರಲ್ಲಿ ಹೀರೋಯಿನ್ ಆ ಕಡೆಯಿಂದ ಹೋಗ್ಬಿಟ್ಟು ಶೂಟ್ ಮಾಡ್ಬಿಡ್ತಾಳೆ. ಅವನಿಗೂ ಸರಿಯಾಗಿ ಏಟ್ ಬೀಳುತ್ತೆ, ಬುಲೆಟ್ ಎಲ್ಲ ಬೀಳುತ್ತೆ. ಆ ಟೈಮ್ ಇನ್ನೊಬ್ಬ ಇದ್ನಲ್ಲ, ಅವನಿಗೂ ಸರಿಯಾಗಿ ಬುಂಡೆಗೆ ಬಿಟ್ಬಿಟ್ಟು ಅವನು ಸಾಯಿಸ್ಬಿಡ್ತಾನೆ. ಇವನು ಸ್ವಲ್ಪ ಜೀವಕ್ಕೆ ಹೋರಾಡ್ತಿರ್ತಾನೆ. ಬಟ್ ಸತ್ತೋಗ್ಬಿಟ್ನ ಇವಾಗ ಗೊತ್ತಿಲ್ಲ. ಅವ್ನ್ ಡೆಡ್ ಬಾಡಿನ ಅದೇ ಗಾಡಿಗೆ ಹಾಕೊಂಡ್ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಬಂದಿರ್ತಾನೆ. ಇನ್ನು ಉಸಿರು ಆಡ್ತಾನೆ ಇರ್ತಾನೆ. ಒಂದ್ ಬೀಚ್ ಇದೆ, ಆ ಜಾಗ ಕರ್ಕೊಂಡ್ಬಂದು ಹಾಕಿರ್ತಾರೆ. ಬಟ್ ಇಲ್ಲಿ ಏನಕ್ಕೆ ಕರ್ಕೊಂಡ್ ಬಂದವಳೆ ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ನು ಬಡ್ಕೋತಾ ಇರ್ತಾನೆ, ನನ್ ಬಿಟ್ಬಿಡು, ನಾನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ಕಿಚ್ಚಾಡ್ತಿರ್ತಾನೆ. ಆಗ ಡಿಕ್ಕಿಯಿಂದ ಒಂದ್ ಐಟಮ್ ಎತ್ಕೊಂತಾಳೆ. ಅದು ಸ್ಟಿಂಡರ್ ಗನ್ನು, ಅದೇ ಫೈರ್ ಗನ್ ಇತ್ತಲ್ಲ ಅದೇ ಗನ್ನು. ಅಂದ್ರೆ ತಾತ ಹತ್ರ ಅಜ್ಜಿ ಹತ್ರ ತಗೊಂಡ್ಬಿಟ್ಟವಳು ಅದು ಗನ್ನು. ಈಗ ಅನ್ಸುತ್ತೆ ಈ ಜೀವತ್ವಾಗಿ ಇವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವಳೆ. ಅವ್ನ್ ಬಡ್ಕೋತಾ ಇರ್ತಾನೆ, ನಾ ಏನ್ ಮಾಡ್ದೆ, ನನ್ ಯಾಕೆ ಸಾಯಿಸ್ತಿದ್ಯಾ, ನಿಂಗೆ ಏನ್ ಬೇಕು ಅಂತ ಕೇಳು, ನಾ ಏನ್ ಮಾಡ್ದೆ, ಏನ್ ಮಾಡ್ತೀಯಾಗ ಅಂತ ಅಂದ್ಬಿಟ್ಟು ಬಡ್ಕೊಂತಿರ್ತಾನೆ. ನಾ ಇರೋ ಆಸ್ತಿ ಎಲ್ಲ ನಿನ್ಗೆ ಬರ್ಬಿಡ್ತೀನಿ, ನಿನಗೆ ಕೊಟ್ಬಿಡ್ತೀನಿ, ನನ್ ಬಿಟ್ಬಿಡು. ನಾನು ಏನ್ ತಪ್ಪು ಮಾಡ್ದೆ, ಅವ್ನ್ಗೆ ಏನ್ ಮಾಡ್ದೆ ಅನ್ನೋದೇ ಐಡಿಯಾ ಇಲ್ಲ. ಯಾಕೆಂದ್ರೆ ಹೀರೋನ್ ಜೊತೆ ಏನ್ ಬಂದ್ಲು ಅಂತಾನೆ ಇವ್ನ್ ಗೊತ್ತಿಲ್ವಲ್ಲ. ಆದ್ರಿಂದ ಅವ್ನ ಆತರ ಮಾತಾಡ್ತಿರ್ತಾನೆ.
ಬಟ್ ಆದ್ರೆ ಇವಳು ಅಂತಾಳೆ, ಎಷ್ಟು ಹುಡ್ಗಿರು ನಿನ್ನ ಹತ್ರ ಆತರ ಕೇಳಿರ್ಬೇಡ, ಎಷ್ಟು ಹುಡ್ಗಿರ್ ನಿನ್ನ ಹತ್ರ ಆತರ ಗ್ವಾಗರಿದ್ ಬೇಡ, ಅಂತವ್ರನ್ನೆಲ್ಲ ಜೀವನನೇ ಹಾಳು ಮಾಡ್ಬಿಟ್ಟು ಇವಾಗ ಬಡ್ಕೊಂತ ಇದೆಯಲ್ವಾ ಅಂತ ಅಂದಾಗ, ನೋಡು ಇವಾಗ ನೀನ್ ನಾನು ಸಾಯಿಸ್ಬಿಡ್ಬೋದು, ಆ ನರ್ಕದಲ್ಲಿ ನಿನ್ನ ಫ್ರೆಂಡ್ ಇರ್ತಾಳೆ ತಾನೆ, ಅಲ್ಲೋಗ್ಬಿಟ್ಟು ಇದೇ ತರ ಇಲ್ಲಿ ಏನ್ ಮಾಡ್ತಿದ್ನೋ ಅದೇ ತರ ಟಾರ್ಚರ್ ಕೊಡ್ತೀನಿ ಅಂತಾನೆ. ಇದನ್ ಕೇಳ್ದಾಗ ಅವಳು ಬೇಜಾರಾಗುತ್ತೆ. ಆಗ ಏನ್ ಸುಮ್ನೆ ಅನ್ಕೊಂಡಿದ್ಯಾ, ಇವಾಗ ನಾ ನಿನಗೆ ಏನ್ ಮಾಡ್ತಿದ್ದೇನೋ ಅವಾಗ ಅಲ್ಗೂ ಬಂದ್ಬಿಟ್ಟು ನರ್ಕಕ್ಕೂ ಬಂದ್ಬಿಟ್ಟು ನಿನಗೆ ಟಾರ್ಚರ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಬೆಂಕಿ ಗನ್ ಇದೆಯಲ್ಲ ಅದು ನಾನ್ ಮಾಡ್ತಾಳೆ, ಜೀವಂತವಾಗಿ ಸುಟ್ಬಿಡ್ತಾಳೆ. ಲಿಟ್ರಲಿ ಇದು ಹಾರಿಫೈಯಿಂಗ್ ಇರುತ್ತೆ ಹೇಳ್ಬೇಕು ಅಂದ್ರೆ. ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಸುಡೋದ್ ಬೇರೆ, ಜೀವಂತವಾಗಿ ನೀನ್ ಜೀವ ಇರ್ಬೇಕಾದ್ರೆ ಸುಡೋದು ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಹಂಗೆ ಸಾಯಿಸ್ಬಿಟ್ಟು ಇಬ್ರು ಸ್ವಲ್ಪ ಓಡಾಡ್ತಿರ್ತಾಳೆ. ಅದೇ ಜಾಗದಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಅವಾಗ ಅವ್ನ ಮನೆಗೆ ಹೋದಾಗ ಅಲ್ಲಿ ಎಷ್ಟೊಂದು ಎವಿಡೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ಬೆಂಕಿಗೆ ಹಾಕ್ತಾಳೆ. ಬಟ್ ಒಂದು ಡೈರಿ ಬುಕ್ ಇರುತ್ತೆ, ಆ ಬುಕ್ ಅಲ್ಲಿ ಇವಳು ಬೋಧೆ ಡೈರಿ ಏನದು ಡ್ರಗ್ಸ್ ನ ಸೇಲ್ ಮಾಡ್ತಿದ್ನಲ್ಲ ಆ ಡ್ರಗ್ಸ್ ಎವಿಡೆನ್ಸ್ ಇರುತ್ತೆ. ಅಂದ್ರೆ ಯಾರ ಜಾಗಕ್ಕೆ ಎಲ್ಲೆಲ್ಲಿ ಕೊಡ್ಬೇಕು ಅಂತ ಆ ಡೇಟ್ ಅಲ್ಲಿ. ಅದನ್ನ ನೋಡಿದಾಗ ಬಿಡ್ತಾಳೆ ಇವಳು. ಆ ಜಾಗಕ್ಕೆ ಹೋಗ್ಬಿಟ್ಟು ಯಾರ್ಯಾರೆಲ್ಲ ತಗೊಂತಾರೋ ಅವ್ರನ್ನೂ ಬಿಡಬಾರ್ದು ಅಂತ ಪ್ಲಾನ್ ಹಾಕೊಂತಾಳೆ. ಇವಳು ಕೆಲಸ ಅಂತೂ ಇದು ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಇವನ್ ಯಾರ್ಯಾರೆಲ್ಲ ಸಪೋರ್ಟ್ ಅವರ ಎಲ್ಲಾರನ್ನ ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕ್ಬಿಟ್ಟವಳೆ. ಅದೇ ತರ ಈ ಮೂವಿನೂ ಇಲ್ಲಿ ಮುಗಿಯುತ್ತೆ. ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇದೇ ತರ ಎಷ್ಟೊಂದು ವಿಡಿಯೋಸ್ನ ತಗೊಂಬರಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಇದು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನೋಡೋಣ.